ವಿಜ್ಞಾನದ ಅಪೂರ್ವ ಕೊಡುಗೆ ಮನುಷ್ಯ ಜೀವನಕ್ಕೆ. ಈ ಹೊರ ಜಗತ್ತಿನ ಪರಮಾದ್ಭುತವಾದ ಸೃಷ್ಟಿಯ ವೈಚಿತ್ರ್ಯಗಳನ್ನು ತಿಳಿಸಿಕೊಟ್ಟು ಆ ಪ್ರಕೃತಿಯನ್ನು ಸಂಪೂರ್ಣವಾಗಿ ಅಲ್ಲಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ನೂರಾರು ಜೀವನೋಪಯೋಗಿ ಸಲಕರಣೆಗಳನ್ನು ಕೊಟ್ಟು ಎಷ್ಟು ವಿಧದಲ್ಲಿ ಸಂಶೋಧನೆಗಳಿಂದ ಜಗತ್ತಿನ ಮುಖವನ್ನೇ ಬದಲಿಸಿದೆ ಎಂಬುದನ್ನು ನಾವು ತಿಳಿದಿದ್ದೇವೆ. 17-18ನೇ ಶತಮಾನದಲ್ಲಿ ವಿಜ್ಞಾನದ ಪ್ರಾದುರ್ಭಾವವಾಗಿ ಅದು ಮುನ್ನಡೆಯುತ್ತಿರುವಾಗ ಅಲ್ಲಿಯ ಧಾರ್ಮಿಕರು ಅದನ್ನು ಹತ್ತಿಕ್ಕಲು ಬಹಳಷ್ಟು ಪ್ರಯತ್ನ ಮಾಡಿದರು. ವಿಜ್ಞಾನಿಗಳನ್ನೇ ಅಜ್ಞಾನಿಗಳಂದರು. ನಮ್ಮ ಧಾರ್ಮಿಕ ಪುಸ್ತಕದಲ್ಲಿ ಇದು ಹೇಳಿಲ್ಲ, ಆದ್ದರಿಂದ ಇದನ್ನು ಒಪ್ಪುವುದು ಮೂರ್ಖತನ ಅಂತ ಪ್ರತಿಭಟಿಸಿದರು. ಹಾಗಾಗಿ ಧರ್ಮವು ವಿಜ್ಞಾನಕ್ಕೆ ವಿರೋಧ ಎನ್ನುವ ಒಂದು ಭಾವನೆ ಬಂತು. ಆದರೆ ವಿಜ್ಞಾನಿ ಎದೆಗುಂದಲಿಲ್ಲ. ಧೈರ್ಯದಿಂದ, ಉತ್ಸಾಹದಿಂದ ಈ ಪ್ರಕೃತಿಯ ರಹಸ್ಯವನ್ನು ಭೇದಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ. ಕಣ್ಣಿಗೆ ಕಾಣುವ ವಿಚಾರಗಳನ್ನು ಯಾರೋ ಹಿಂದೆ ಯಾವುದೋ ಪುಸ್ತಕದಲ್ಲಿ ಏನೋ ಹೇಳಿದ್ದಾರೆ ಅಂತ ನಂಬುವುದಲ್ಲ, ನಾವು ಅದನ್ನು ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ಪ್ರಯೋಗ ಮಾಡಿ, ಸಾಕಷ್ಟು ವಿಚಾರ ವಿನಿಮಯ ಮಾಡಿ ಆಮೇಲೆ ನಂಬ್ತೇವೆ ಎನ್ನುವ ಒಂದು ಆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡು ಅವನು ಅಧ್ಯಯನಶೀಲನಾಗಿ ಮುಂದೆ ಹೋಗಿ ಇವತ್ತು ಜಗತ್ತು ಎಂಥ ಅದ್ಭುತವಾದ ಒಂದು ಸ್ಥಿತಿಯಲ್ಲಿದೆ. ವಿಜ್ಞಾನದ ಪ್ರಯೋಗಗಳ ಮೂಲಕ ಅದ್ಭುತವನ್ನು ಸಾಧಿಸಿದ್ದು ಮನುಷ್ಯನ ಬೌದ್ಧಿಕ ಶಕ್ತಿಗೆ ಒಂದು ಪ್ರಮಾಣವಾಗಿ ಸಾಕ್ಷಿಯಾಗಿ ನಿಂತಿದೆ. ಮನುಷ್ಯ ಏನು ಮಾಡುವಲ್ಲ ಎನ್ನುವುದಕ್ಕೆ ಮನುಷ್ಯನ ಅಂತರಂಗದ ಆಳದಲ್ಲಿರುವ ಅಡಗಿರುವ ಸತ್ವ ಶಕ್ತಿಗಳ ಬಗ್ಗೆ ಒಂದು ಪರಿಚಯ ನೀಡುತ್ತವೆ. ಭೂ ವ್ಯೋಮ ಪಾತಾಳ ಇದ್ದರೆ ಆ ಲೋಕವನ್ನು ಹೋಗಿ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಎಲ್ಲಿದೆ, ಮನುಷ್ಯನಲ್ಲಿದೆ ಅಂತ ತೋರಿಸಿಕೊಟ್ಟಿದ್ದಾರೆ. ವಿಜ್ಞಾನವನ್ನು ನಿಂದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಅಲ್ಲಿ ಸತ್ಯಾನ್ವೇಷಣೆ ಇದೆ. 17, 18, 19ನೇ ಶತಮಾನವರೆಗೂ ಮಟೀರಿಯಲಿಸಮ್ ಅಂತ ಯಾವುದನ್ನು ಹೇಳ್ತಾರೆ, ಭೌತ, ಅಲ್ಲಿ ಚೈತನ್ಯ ಇಲ್ಲ. ಚೈತನ್ಯ ಎನ್ನುವುದು ಭೌತದಿಂದ ಅಥವಾ ಜಡವಸ್ತುವಿನಿಂದ ಪ್ರಕಾಶವಾಯಿತು ಎನ್ನುವ ಭಾವನೆ ಇತ್ತು. ಜಡವಸ್ತುವೇ ಕಾರಣ, ಅಲ್ಲಿ ಅಕಸ್ಮಾತ್ತಾಗಿ ಜೀವಿ ಜನಿಸಿತು ಅಂತ. ಇವತ್ತು ಹಾಗೆ ಆ ಮಾತು ಬರ್ತಾ ಇಲ್ಲ ಎನ್ನುವುದು ಅದ್ಭುತವಾದ ಒಂದು ವಿಜ್ಞಾನದಿಂದ ನಮಗೆ ಕೊಡಲ್ಪಟ್ಟ ಕೊಡುಗೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ಭಾರತೀಯ ತತ್ವಶಾಸ್ತ್ರ ಅಥವಾ ಸನಾತನ ಧರ್ಮದಲ್ಲಿ ಋಷಿ ಮುನಿಗಳು ಯಾವುದೊಂದು ಅನುಭೂತಿಯಿಂದ ಇಂಟ್ಯೂಟಿವ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೋ, ಅದರಿಂದ ಕಂಡುಕೊಂಡರೋ ಅದು ಸತ್ಯ ಎನ್ನುವ ಒಂದು ಸತ್ಯ ಎನ್ನುವುದಕ್ಕೆ ಸಾಕ್ಷಿಯಾಗಿ ಇವತ್ತು ವಿಜ್ಞಾನದ ಮಹಾಪುರುಷರು, ಶ್ರೇಷ್ಠ ವಿಜ್ಞಾನಿಗಳು ಮಾತನ್ನು ಹೇಳ್ತಾರೆ. ಸರ್ವವ್ಯಾಪಿತದಾತ್ಮತತ್ವಂ ಸರ್ವ ಸಂಸಾರ ಧರ್ಮ ವರ್ಜಿತಂ ಅಂತ ಯಾವುದನ್ನು ಉಪನಿಷತ್ತಿನಲ್ಲಿ ಹೇಳಿದ್ದಾರೋ, ಈ ಆತ್ಮ ಎನ್ನುವುದು ಎಲ್ಲ ಕಡೆ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಹತ್ತಿರದ ಒಂದು ಉದಾಹರಣೆ ಆಕಾಶವತ್ತು ಸರ್ವವ್ಯಾಪಿ ಇತ್ಯರ್ಥ ಅಂತ ಹೇಳ್ತಾರೆ. ಆಕಾಶದಂತೆ ಎಲ್ಲ ಕಡೆ ಇದೆ ಅಂತ. ವಿಜ್ಞಾನಿ ಹೊತ್ತು ಅದನ್ನೇ ಇನ್ನೊಂದು ರೀತಿಯಲ್ಲಿ ಎಷ್ಟು ಹತ್ತಿರ ಬರ್ತದೆ ನೋಡಿ. My religion consists in an humble admiration of the illimitable superior spirit who reveals himself in the slight details. ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ನಮ್ಮ ದುರ್ಬಲವೂ ದೋಷಪೂರಿತವಾದ ಮನಸ್ಸಿಗೆ ಗೋಚರವಾಗುವ ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ತನ್ನಿಂದ ತಾನೇ ಪ್ರಕಾಶಿತವಾಗುವ ಅನಂತ ಆ ಶಕ್ತಿಯಲ್ಲಿ ನನ್ನ ವಿನಮ್ರ ಭಾವನೆ, ನನ್ನ ಧಾರ್ಮಿಕ ದೃಷ್ಟಿ ಅಥವಾ ದೇವರಲ್ಲಿನ ನನ್ನ ವಿಶ್ವಾಸ ಅಂತ
ಐನ್ಸ್ಟೀನ್ ಹೇಳಿದ ಮಾತನ್ನು ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ, ನೆನಪಿಸಿಕೊಟ್ಟೆ ಅಷ್ಟೇ. ಆಮೇಲೆ ಮ್ಯಾಕ್ಸ್ ಪ್ಲ್ಯಾಂಕ್ ಹೇಳಿದ ಮಾತನ್ನು ಹೇಳಿದೆ. ಅದು ಎಷ್ಟು ಹತ್ತಿರ ಬರ್ತದೆ ಭಗವದ್ಗೀತೆಯಲ್ಲಿ ಉಕ್ತವಾದ, ಉಪನಿಷತ್ತಿನಲ್ಲಿ ಉಕ್ತವಾದ, ಸಂತ ಮಹಾತ್ಮರ ಸಂದೇಶಗಳಲ್ಲಿ ವ್ಯಕ್ತವಾಗುವ ತತ್ವ ಸತ್ಯಸ್ಯ ಸತ್ಯ ಅನ್ನೋದು ಸಾಧಕರಾದವರಿಗೆ, ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ಅದು ಬಹಳ ಪೋಷಕವಾಗ್ತದೆ, ಅವರ ಶ್ರದ್ಧೆಯನ್ನು ವೃದ್ಧಿಪಡಿಸುವುದಕ್ಕೆ. ನಂಬದೇ ಇರುವವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅದೊಂದು ಜಾತಿಯ ರೋಗ. ಸತ್ಯವನ್ನು ನಂಬಲಿಕ್ಕೆ ಆಗದೇ ಇರುವ ಸ್ಥಿತಿ ಇದೆ. ವೈಜ್ಞಾನಿಕವಾದದ್ದನ್ನು ನಂಬಲಾರದ ಸೈದ್ಧಾಂತಿಕ ಒಂದು ನಿಯಂತ್ರಣ ಇದೆ. ಆ ಸೈದ್ಧಾಂತಿಕ ನಿಯಂತ್ರಣದಿಂದ ಇದನ್ನೆಲ್ಲ ನೋಡಿದಂತೆ ಮನಸ್ಸನ್ನು ಹಾಳು ಮಾಡುವ ಒಂದು ಕಾರ್ಯಕ್ರಮವೂ ಇದೆ. ಆದರೆ ಸತ್ಯಾನ್ವೇಷಿಗೆ, ಸತ್ಯವನ್ನು ಕಾಣಬೇಕೆನ್ನುವ ಆಸೆ ಇರುವವನಿಗೆ ಹಿಂದೆ ಅದನ್ನು ಕಾಣಲಿಕ್ಕೆ ನಮ್ಮವರು ಶಾಸ್ತ್ರದ ವಚನ, ಯುಕ್ತಿ ಅಂದರೆ ಬೌದ್ಧಿಕವಾಗಿ ಯೋಚಿಸಿ ಚಿಂತನೆ ಮಾಡಿ ಆಮೇಲೆ ಒಂದು ತಿಳುವಳಿಕೆ ಬರೋದು, ಸಿದ್ಧಾಂತಕ್ಕೆ ಬರೋದು, ಆಮೇಲೆ ಅನುಭವ. 3. ಒಂದು ಶಾಸ್ತ್ರವಚನ ಅಥವಾ ಶ್ರುತಿ ಅಂತ ಹೇಳ್ತಾರೆ. ಶ್ರುತಿ ಅಂದರೆ ವೇದದಲ್ಲಿ ಋಷಿಗಳಿಗೆ ಗೋಚರವಾದದ್ದು, ಅದು ಒಂದು ಆಧಾರ ಸತ್ಯವನ್ನು ತಿಳಿಯುವುದಕ್ಕೆ. ಆಮೇಲೆ ಯುಕ್ತಿ, ನಮ್ಮ ಬುದ್ಧಿಶಕ್ತಿ ಕೊಟ್ಟಿದ್ದಾನಲ್ಲ ದೇವರು, ಅದರ ಅರ್ಥ ಏನು, ಆ ತಾತ್ಪರ್ಯ ಏನು ಅಂತ ತಿಳಿಯುವ ಪ್ರಯತ್ನ ನಮ್ಮ ಅರಿವಿನ ಆಧಾರದಿಂದ, ಅಂದರೆ ನಾವು ಇಷ್ಟರವರೆಗೆ ತಿಳಿದುಕೊಂಡ ಸಂಗತಿಗಳ ಆಧಾರದಿಂದ, ಅದರ ಅನುಭವದಿಂದ ಮುಂದಿನ ವಿಚಾರವನ್ನು ತಿಳಿಯುವ ಒಂದು ಕ್ರಮ, ಇಂಟಲೆಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಆಮೇಲೆ ಸಂತ ಮಹಾತ್ಮರು ಸ್ವಯಂ ಅನುಭೂತಿಯಿಂದ ಎಲ್ಲ ಕಡೆ ವ್ಯಾಪಿಸಿರುವ ತತ್ವವನ್ನು ನಾನು ಕಂಡಿದ್ದೇನೆ ಅಂತ ಹೇಳಿದಾಗ, ಈ 3 when it points to one and the same conclusion, a man can be sure of having arrived at the truth. ಸತ್ಯ ಸಿಕ್ಕಿತು ನಮಗೆ ಅಂತ. ಈಗ ಶಾಸ್ತ್ರ, ಯುಕ್ತಿ, ಅನುಭೂತಿ, ಇಂಪ್ಲಿಕೇಶನ್ಸ್ ಆಫ್ ಮಾಡರ್ನ್ ಸೈನ್ಸ್, ಇದನ್ನು ಒಟ್ಟುಗೂಡಿ ನೋಡಿದಾಗ ನಮಗೆ ಧೈರ್ಯ ಬರ್ತದೆ. ಈ ವಿಶ್ವ ಆಕಸ್ಮಿಕವಲ್ಲ, ಬರೀ ಜಡವಸ್ತುಗಳ ಒಂದು ಒಟ್ಟುಗೂಡುವಿಕೆ ಅಲ್ಲ, ಸಂಘಾತವಲ್ಲ. ಅದು ಏನು ವಿಶ್ವ ನಿಯಾಮಕ ಶಕ್ತಿಯಿಂದ ನಡೆಯುವಂಥದ್ದು, ಸರ್ವತ್ರ ಸರ್ವವ್ಯಾಪಿಯಾದ ಇಂಟೆಲಿಜೆಂಟ್ ಪ್ರಿನ್ಸಿಪಲ್. ಕಾನ್ಷಿಯಸ್ನೆಸ್ ಈಸ್ ಫಂಡಮೆಂಟಲ್ ಅನ್ನೋ ಮಾತನ್ನು ಹೇಳಿದಾಗ, ಕಾನ್ಷಿಯಸ್ನೆಸ್ ಈಸ್ ಫಂಡಮೆಂಟಲ್, ಮ್ಯಾಟರ್ ಈಸ್ ಡೆರಿವೇಟಿವ್ ಫ್ರಮ್ ಕಾನ್ಷಿಯಸ್ನೆಸ್. ಈ ಮಾತನ್ನು ವಿಜ್ಞಾನದಿಂದ ಕೇಳಿದುಕೊಳ್ಳೆ ಚಿಂತನೆ ಮಾಡ್ತಕ್ಕಂಥ, ನಾನು ಧರ್ಮದ ಮೂಲವನ್ನು ಚಿಂತನೆ ಮಾಡಿ ನಾವು ಆ ದಾರಿಯಲ್ಲಿ ನಡಿಬೇಕಾದ್ರಿಂದ ಸತ್ಯ ಏನು ಅಂತ ತಿಳುವಳಿಕೆ ನಮಗೆ ಬೇಕಲ್ಲ. ಅದಕ್ಕೆ ವಿಚಾರ ಮಾಡಿದಾಗ ಈ ವಾಕ್ಯ ಓದಿಕೊಳ್ಳೆ ನನಗೆ ತುಂಬ ಸಂತೋಷ ಆಯಿತು. ವಿಜ್ಞಾನ ಅಂದರೆ ಧರ್ಮಕ್ಕೆ ನಿಂದೆ ಮಾಡೋದು, ಧರ್ಮಕ್ಕೆ ಬೈಯೋದು ಅಂತ ನಮ್ಮಲ್ಲಿ ಇವತ್ತಿನವರೆಗೂ ಹೆಚ್ಚಿನವರು ಸ್ವಾಮಿ ವಿವೇಕಾನಂದರಲ್ಲಿ ಸಮನ್ವಯ ಮಾಡಿದ್ದಾರೆ. ಆದರೆ ಈಗ ವಿದ್ಯಾವಂತನಾದವರಿಗೆ ಪ್ರತಿಯೊಬ್ಬನೂ ಕೂಡ ನಿಂದೆ ಬೇಕಾದಷ್ಟು ಸಾಮಗ್ರಿಯನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದಾನೆ. ಧರ್ಮವನ್ನು ಎಷ್ಟೆಷ್ಟು ನಿಂದೆ ಮಾಡ್ತಾನೋ ಅವನು ಅಷ್ಟಷ್ಟು ಬುದ್ಧಿವಂತ ಅಂತ, ಅದು ಅಲ್ಲ ಅಂತ ಗೊತ್ತಾಯಿತು. ಯಾಕಂದರೆ ಗಾಡ್ ಡಸ್ ನಾಟ್ ಪ್ಲೇ ಡೈಸ್ ವಿತ್ ದ ಯೂನಿವರ್ಸ್ ಐನ್ಸ್ಟೀನ್ ಹೇಳಿದ್ದು. ಗಾಡ್ ಈಸ್ ಸಟಲ್, ಗಾಡ್ ಈಸ್ ಸಟಲ್ ಬಟ್ ನಾಟ್ ಪಾರ್ಷಿಯಲ್. ಎಂಥ ಮಾತು! ಅದರ ಅರ್ಥ ಏನು? ದೀರ್ಘಕಾಲ ಈ ಕಾಸ್ಮಾಸ್ ಜಗತ್ತನ್ನು ಒಬ್ಬ ವಿಜ್ಞಾನಿ ಕಂಡು ಅದರ ಮೂಲವನ್ನು ತಿಳಿಯುವ ಪ್ರಯತ್ನ ಮಾಡಿ ನಾನಾ ರೀತಿಯಿಂದ ಅದನ್ನು ಸಂಶೋಧನೆ ಮಾಡಿ ಹೇಳಿದ ಮಾತು. ಅದರಿಂದ ನಮಗೆ ನಮ್ಮ ಧರ್ಮ ಅಂದರೆ ಸನಾತನ ಧರ್ಮ ಅಂದರೆ ಶಾಶ್ವತವಾದ ನಿಯಮಗಳ ಮೇಲೆ ನಿಂತ ಧರ್ಮ ಅಂತ. ಶಾಶ್ವತ ಜೀವ ಜಗತ್ತು ಜಗನ್ನಿಯಾಮಕನ ಸಂಬಂಧವನ್ನು ಅರ್ಥ ಮಾಡಿಕೊಂಡು, ಸಂಸಾರ ಅಂದರೆ ಏನಂತ ತಿಳಿದುಕೊಂಡು, ಇದರಿಂದ ಪಾರಾಗಿ ಹೋಗುವ ವಿಧಾನವನ್ನು ತಿಳ್ಕೊಳ್ಳುವ ನಾನಾ ರೀತಿಯ ನಿಯಮಗಳನ್ನು ಹೇಳಿದಂಥ ಒಂದು ಧರ್ಮ ಇದ್ದರೆ ಅದು ಸತ್ಯಕ್ಕಾಗಿ ಸತ್ಯ ಸಂಶೋಧನೆಯಿಂದ, ಯಥಾರ್ಥವಾದ ಅನ್ವೇಷಣೆಯಿಂದ ಸಿಕ್ಕಿದ ಅನುಭವವಾದದ್ರಿಂದ ಆ ಅನುಭವವು ಸಾರ್ವಕಾಲಿಕವಾಗಿದೆ. ವಿಜ್ಞಾನದ ನೂತನ ಸಂಶೋಧನೆಗಳ ಬೆಳಕಿನಲ್ಲೇ ಅದಕ್ಕೆ ಹೆದರಿಕೆ ಇಲ್ಲ.
ಅದಕ್ಕೆ ಹೆದರಿಕೆ ಇಲ್ಲ. ಇದಿಷ್ಟು ತಿಳಿದ್ರೆ ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಎಷ್ಟು ದೊಡ್ಡ ಒಂದು ಯಾವುದು ಹೇಳಿ ಬುನಾದಿ ಹಾಕಿದ ಹಾಗಾಗ್ತದೆ. ಆ ವಿಚಾರವನ್ನು ಜಗತ್ತು ನಿನ್ನೆಯ ಕಾರ್ಯಕ್ರಮದಲ್ಲಿ, ನಿನ್ನ ಭಾಷಣದಲ್ಲಿ 7 reasons why a scientist believes in God ಓದಿದಾಗ ನಿಮಗೆಲ್ಲರಿಗೂ ಒಂದು ಅನುಭವವಾಯಿತು. ಅಯ್ಯಯ್ಯೋ, ಹೊರಗೆ ಅವನೇ ಇದ್ದು ಈ ಅದ್ಭುತವಾದ ನಾಟಕವನ್ನು ನಡೆಸ್ತಾ ಇದ್ದಾನಲ್ಲ ಅಂತ. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ಜನರ ಅಂತಿಹರು ಚಿತ್ರ ಪಾತ್ರಗಳ ಆಟಕ್ಕೆ ತುದಿಗಿಲ್ಲ, ಕೊನೆಯಿಲ್ಲ, ಮೊದಲಿಲ್ಲ. ನೋಟಕರು ನಾಟಕವೇ ಮಂಕುತಿಮ್ಮ ಅಂತ ಇದನ್ನು ಅರ್ಥ ಮಾಡಿಕೊಂಡಂಥ ನಮ್ಮ ದೇವಿ ಗುಂಡಪ್ಪನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಜನ ನಾಟಕದಲ್ಲಿ ಪಾತ್ರಧಾರಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ ಎಂತೆಂಥ ಡ್ಯಾನ್ಸ್ಗಳಲ್ಲಿ ತಿಳ್ಕೊಂಡಿದ್ದ. ಆಮೇಲೆ ಒಂದು ಹೊರಟು ಹೋಗ್ತಾರೆ ಬರಲಿ ಮತ್ತೊಂದು ನಾಟಕ, ಅದೇ ಎಂಡ್ಲೆಸ್. ಕೋಟಿ ಜನರ ಅಂತಿಹರು ವಿಚಿತ್ರ ಪಾತ್ರಗಳ ಆಟಕ್ಕೆ ತುದಿಯಿಲ್ಲ, ಕೊನೆಯಿಲ್ಲ, ಮೊದಲಿಲ್ಲ. ನೋಟಕರು ನೋಡ್ತಾ ಆ್ಯಕ್ಟ್ ಮಾಡ್ತಾ ಇರುವಾಗಲೇ ನೋಡ್ತಾರೆ, ಅವರು ನಾಟಕ ಮಾಡಿ ನೋಡ್ತಾರೆ, ಅವರು ನಾಟಕದಲ್ಲಿ ಮಗ್ನರಾಗಿದ್ದಾರೆ. ಇದರ ಹಿನ್ನೆಲೆ ಸೂತ್ರಧಾರಿ ಇಲ್ವಾ? ಇಲ್ಲ, ನಮ್ಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಹೇಳುವುದೊಂದು ಯುಕ್ತಿ. ಅದು ಶ್ರೀರಾಮಕೃಷ್ಣರು ಹೇಳ್ತಾರೆ ದೇವ್ರ ಬಗ್ಗೆ, ಅಯ್ಯೋ ಪ್ರಕೃತಿಯನ್ನು ನೋಡಿದರೆ ಗೊತ್ತಾಗುತ್ತಲ್ಲೊಬ್ಬ ದೇವರಿದ್ದಾನೆ ಅಂತ, ಇನ್ನು ಸಾಧನೆ ಮಾಡಿದರೆ ಆತ ಸಿಗುತ್ತಾನೆ. ಈ ಮಾತು ಅದು ಸಾಮಾನ್ಯ ಮಾತಲ್ಲ, ಇವತ್ತು ನಮಗೆ ಗೊತ್ತಾಗ್ತಾ ಇದೆ, ವಿಜ್ಞಾನಿ ಹೇಳ್ತಾ ಇದ್ದಾನೆ ಅಂತ. ಅದನ್ನು ನಾನು ನಿನ್ನೆ ಆ 7 reasons why a scientist believes in God ಅಂತ, ಇದು ಎಂದೆಂದೂ ಕೂಡ ಮಿಲಿಯದಲ್ಲಿ ಒಂದು ಬಾರಿಯೂ ಯು ಕೆನಾಟ್ ಸೇ, ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಆಕಸ್ಮಿಕ ಅಂತ. ವಿಜ್ಞಾನ ಕ್ಷೇತ್ರಗಳಲ್ಲಿ ದುಡಿಯುವ ವ್ಯಕ್ತಿಗಳಿಗೆ ಈ ಒಂದು ಪೂರ್ಣ ದೃಷ್ಟಿ ಇಲ್ಲದೇ ಇದ್ದದ್ರಿಂದ ಇದು ಆಕಸ್ಮಿಕ ಅಂತೇ ನಂಬಿಕೊಂಡು ಇದ್ದಾರೆ. ಎಲ್ಲವನ್ನು ನೋಡುವ, ಎಲ್ಲವನ್ನು ತಿಳಿಯುವ ಶಕ್ತಿ ವ್ಯಕ್ತಿ ಅಲ್ಲ, ಶಕ್ತಿ ಇದೆ ಅಂತ ಹೇಳುವ ಅರ್ಥ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ನಾನೊಂದು ತಮಾಷೆಗೊಮ್ಮೆ ಯಂಗ್ಸ್ಟರ್ಸಿಗೆ ಕಥೆ ಹೇಳಿದೆ. ಅಂದರೆ ಹಿನ್ನೆಲೆಯಲ್ಲಿ ಸರ್ವಶಕ್ತನಾದ ಭಗವಂತನಿದ್ದಾನೆ ಎನ್ನುವುದು ಸರಿಯಾಗಿ ವಿಚಾರ ಮಾಡಿದರೆ ತಿಳಿತದೆ ಅಂತ. ಒಂದು ವಿಶ್ವವಿದ್ಯಾಲಯ ಇತ್ತಂತೆ, ಇರುವೆಗಳೇ ಸೇರಿ ಮಾಡಿದ್ದು. ಆ ಇರುವೆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರು ಅಲ್ಲಿಯ ಹೆಡ್ ಆಫ್ ದ ಡಿಪಾರ್ಟ್ಮೆಂಟನ್ನು ಕರೆದು, ನೀವು ಹೋಗಿ ಈ ಪುಸ್ತಕಗಳು ಹೇಗೆ ಮನಸ್ಸು ತಯಾರು ಮಾಡ್ತವೆ ಎಂಬುದನ್ನು ಸ್ಟಡಿ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ. ಅವುಗಳು ಸ್ಟೆಥೋಸ್ಕೋಪು, ಮೈಕ್ರೋಸ್ಕೋಪು, ಸ್ಟೆಲೆಸ್ಕೋಪು ಮುಂತಾದ ಸ್ಕೋಪುಗಳನ್ನೆಲ್ಲ ತಗೊಂಡು ಭಾಳ ಹೋಗಿ ಇಚ್ಚಿಕೊಂಡು ಅಲ್ಲಿ ಹೋಗಿ 3 ತಿಂಗಳು ಹಗಲು ರಾತ್ರಿ ಕೂತು ಸ್ಟಡಿ ಮಾಡಿದವಂತೆ. ಆಮೇಲೆ ಒಂದು ಕನ್ಕ್ಲೂಷನ್, ಒಂದು PhD ಡಾಕ್ಟರೇಟು ಎಸ್ಸೆ ಅದನ್ನು ಪ್ರಿಪೇರ್ ಮಾಡಿತಂತೆ. ಅದರಲ್ಲಿ ನಾವು ದೀರ್ಘಕಾಲ ಹಗಲು ರಾತ್ರಿ ಆಲೋಚನೆ ಮಾಡಿ, ಅದು ಅಬ್ಸರ್ವೇಷನ್ ಮಾಡಿ, ಅನ್ವೇಷಣೆ ಮಾಡಿ ನೋಡಿದೆವು. ಎಲ್ಲಿಯೂ ಕೂಡ ಬರೆದವನೊಬ್ಬನು ಇಲ್ಲ, ಗ್ರಂಥಕರ್ತನೂ ಇರಲಿಲ್ಲ. ಅದು ದೀರ್ಘಕಾಲದ ಮೂಢನಂಬಿಕೆ. ಅದರ ಕೆಲವು ಮೊಳೆಗಳು ಆ ಬಿಳಿಯಾದ ಕಾಗದದ ಮೇಲೆ ಬೀಳುವುದರಿಂದ ಕೆಲವು ಗುರುತುಗಳನ್ನು ಮಾಡ್ತವೆ ಅಷ್ಟೇ. ಅದೇ ತನ್ನಿಂದ ತಾನೇ ಮಾಡಿಸಿಕೊಂಡು ಪುಸ್ತಕವಾಗಿ ಹೊರಗೆ ಬರ್ತವೆ ಅಂತ ಹೇಳಿದ. ಅದಕ್ಕೆ ಡಾಕ್ಟರೇಟ್ ಸಿಕ್ಕಿತು. ಅದು ಡಾಕ್ಟರ್ ಇರುವೆಯಪ್ಪ ಅಂತ ಆ ಆ್ಯಂಟಿಕ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿಕೊಂಡಿದೆ. ನಿಮಗೆ ಅಡ್ರೆಸ್ ಬೇಕಾದರೆ ನಮ್ಮ ರಾಮು ಎಲ್ಲಿದ್ದಾರೆ ಗೊತ್ತಿಲ್ಲ ನನಗೆ, ಅವ್ರನ್ನ ಕೇಳಿ. ಇದು ಸತ್ಯ ತಾನೇ, ಅದು ತಪ್ಪ. ಇರುವೆ ಕಂಡ ಹಾಗೆ ಬರೆದಿದೆ. ಅದೇ ಪುಸ್ತಕವನ್ನು ಒಬ್ಬ ಆಫ್ರಿಕಾದ ವ್ಯಕ್ತಿ ಕೊಡಿ, ಅವನು ನೋಡ್ತಾನೆ, ಹೇಗೆ ಇದನ್ನು ಏನೇನು ಅರ್ಥ ಆಗೋದಿಲ್ಲ. ಕಾಲ ಅಕ್ಷರ ಬೈಸ್ ಬರಾಬರ್ ಅಂತ ಹಿಂದಿಯಲ್ಲಿ ಒಂದು ತಮಾಷೆ ಇದೆ. ಅಕ್ಷರಗಳು ಅವನಿಗೆ ಏನು ಅರ್ಥ ಆಗೋದು, ಯಾವುದೋ ಪ್ರಾಣಿ ಹಾಗೆ ಅಂತ ಕಾಣ್ತದೆ, ಅಥವಾ ಯಾವುದೋ ಒಂದು ಹುಲ್ಲಿನ ಹೆಜ್ಜೆ ಸಾಲಾಗಿ ಇದೆ ಅಲ್ಲಿ ಅಂತ ಕಾಣಬಹುದು. ಅದನ್ನು ಪುಸ್ತಕ ನೋಡಿದ ವ್ಯಕ್ತಿ ಕೊಡಿ, ನೋಡ್ತಾನೆ, ಇದು ನನ್ನ ಭಾಷೆ ಇಲ್ಲ, ನನಗೆ ಅರ್ಥ ಆಗೋದಿಲ್ಲ, ಇದೊಂದು ಪುಸ್ತಕ ಅಂತಾನೆ. ಆ ಅರ್ಥ ತಿಳಿದವನು ಆ ಗುರುತುಗಳು ಪ್ರತಿಯೊಂದು ಅರ್ಥಪೂರ್ಣವಾಗಿ ಕಾಣ್ತದೆ.
ಓದಿ ಕೆಲವೊಮ್ಮೆ ನಗ್ತಾನೆ, ಕೆಲವೊಮ್ಮೆ ಅಳ್ತಾನೆ, ಕೆಲವೊಮ್ಮೆ ಆಹಾ ಆಹಾ ಅಂತಾನೆ, ಕೆಲವೊಮ್ಮೆ ಓಹೋ ಓಹೋ ಅಂತಾನೆ. ಅದ್ಭುತವಾಗಿದೆ ಅಂತಾನೆ. ಅಲ್ಲಿರೋ ಗುರುತುಗಳು ಮಾತ್ರ, ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವನಿಗೆ ಇದೆ. ಹಾಗೆಯೇ ಇಡೀ ವಿಶ್ವವನ್ನು, ಅದನ್ನೇ ನಾನು ಮೊದಲಿನ ಉಪನ್ಯಾಸದಲ್ಲಿ ಹೇಳಿದೆ, ನಿಮ್ಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಹೇಳ್ತಾ ಇದ್ದೇನೆ. ಆಬ್ಜೆಕ್ಟಿವ್ ನಾಲೆಜ್ ಅಲ್ಲ, ಆಬ್ಜೆಕ್ಟ್ ಆಫ್ ಫಿಲಾಸಫಿ ಈಸ್ ಟು ಟೇಕ್ ಓವರ್ ದ ರಿಸಲ್ಟ್ಸ್ ಆಫ್ ಆಲ್ ಸೈನ್ಸಸ್ ಆ್ಯಂಡ್ ಆ್ಯಡ್ ಟು ದೆಮ್ ದ ರಿಸಲ್ಟ್ಸ್ ಆಫ್ ಎಥಿಕಲ್ ಎಕ್ಸ್ಪೀರಿಯನ್ಸಸ್ of mankind and then to reflect upon the whole. ಆ ದೃಷ್ಟಿ ಇವತ್ತು ಫಿಲಾಸಫಿಗಿಂತಲೂ ಹೆಚ್ಚಾಗಿ ವಿಜ್ಞಾನಿಗಳೇ ನಮಗೆ ತಂದುಕೊಡ್ತಾ ಇದ್ದಾರೆ. ಅದರಿಂದ ನಮ್ಮ ಮೂಲಭೂತವಾದ ವಿಶ್ವ ನಿಯಾಮಕ ಶಕ್ತಿ ಇದೆ, ದೇವರಿದ್ದಾನೆ, ಎಲ್ಲವನ್ನು ನಡೆಸುವ ಇಂಟೆಲಿಜೆಂಟ್. ಇದು ಧರ್ಮವ ಅಂಧಬಲ ಅಲ್ಲ. ಡಿವಿಜಿ ತಮ್ಮ ಮೊದಲಿನ ಕೆಲವು ಪದ್ಯಗಳಲ್ಲಿ ಅದನ್ನು ಕೇಳಿದ್ದಾರೆ. ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಮುಂಟೆ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ, ದೇವರೆಂಬುದರೇನು ಕಗ್ಗತ್ತರೆಯ ಗವಿಯೇ ಅಲ್ಲ. ನಾವು ಅರಿಯಲಾರದರ ಒಟ್ಟು ಹೆಸರೇ ಅಲ್ಲ. ಅದನ್ನು ಹೇಳುವವನು ಯಾರು? ಇವತ್ತು ವಿಜ್ಞಾನಿ. ಹಿಂದೆ 100 ವರ್ಷಗಳ ಹಿಂದೆ ಅವನನ್ನು ನೀವು ಇದನ್ನು ಹೇಳಿದರೆ ನಂಬುತ್ತಾ ಇರಲಿಲ್ಲ. ಇವತ್ತು ಸಾಕ್ಷ್ಯಾಧಾರಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ, ಇದು ಹೊರ ಜಗತ್ತಿಗೆ ಸಂಬಂಧವಾದಂಥ ವಿಚಾರವನ್ನು ಅತ್ಯಂತ ನಿಖರತೆಯಿಂದ ಪರೀಕ್ಷೆ ಮಾಡಿ, ಸಂಶೋಧನೆ ಮಾಡಿ, ಪ್ರಯೋಗ ಮಾಡಿ, ಈ ವಿಶ್ವವು ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲ ಅವನೇ ಅಂತಕ್ಕಂಥ ಯಾವ ನಮ್ಮ ಹಿಂದಿನವರು ಕನಕದಾಸರು ಹೇಳ್ತಾರೆ ನೋಡಿ, ಅಲ್ಲಿ ಹನು ಇಲ್ಲಿಲ್ಲವೆಂದೇ ಸಲ್ಲದು, ಒಳ ಹೊರಗೆ ನೀನಲ್ಲದೆ ಅನ್ಯತ್ರ ಬೇರೆ ಇಲ್ಲ ಎಂಬುದನ್ನು ಬಲ್ಲವರು ಇಳೆಯರು ಭಾಗವತರಾದವರು, ಅವರಿಗೆ ವಂದಿಸದ ಕುಜನರಿಗೆ ಇಲ್ಲ ಸದ್ಗತಿ ಅಂತ ಹಾಡಿದ್ದಾರೆ ಹರಿಭಕ್ತ ಸಾರದಲ್ಲಿ, ಹರಿಭಕ್ತಿ ಸಾರ. ಆ ತತ್ವ ಇವತ್ತು ನಾನು ನಿನ್ನೆ ಚಿಂತನೆ ಮಾಡಿದಾಗ ನಿಮಗೆಲ್ಲರಿಗೂ ಅದು ತಿಳಿಯಿತು. ಈ ವಿಚಾರದ ವಿಜ್ಞಾನದ ನೂತನ ಸಂಶೋಧನೆಗಳಿಂದ ಜಗತ್ತಿನ ಮುಖವನ್ನೇ ಬದಲಿಸಿದ ಈ ಯುಗದಲ್ಲೇ ಅಪಾರ ಮಟ್ಟದ ಸುಖ ಸೌಕರ್ಯಗಳನ್ನು ಹೆಚ್ಚಿಸಿಕೊಂಡು ತನ್ನ ಬೌದ್ಧಿಕ ಪ್ರಖರತೆಯನ್ನು ಮೆರೆದಿದ್ದಾನೆ ಮನುಷ್ಯ. ವಿಜ್ಞಾನದ ವೈಭವವನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ, ಯಾಕಂದರೆ ಅದರಲ್ಲಿ ಸತ್ಯಾನ್ವೇಷಣೆ ಇದೆ. ಸತ್ಯಕ್ಕೆ ಸರಿಯಾಗಿ ನಾವು ಇಲ್ಲ ಅಂತ ಅದರಲ್ಲಿ ತಿದ್ದಿಕೊಳ್ಳಲು ಅವರು ಸಾಧ್ಯತೆ ಇದೆ. ಯಾಕಂದರೆ ಅವರೇ ಈ ಒಂದು ಔಷಧ ನೋಡಿ, ಒಂದು 20 ವರ್ಷದ ಹಿಂದೆ ಸೆಟ್ರಾಮೈಸಿಟಿನ್ ಅಂತ ಇತ್ತು, 20-30 ವರ್ಷದ, ಆಮೇಲೆ ಅದು ರಿಜೆಕ್ಟ್ ಆಯಿತು. ಅದರಿಂದ ಉಪಕಾರ ಇಲ್ಲ, ಅಷ್ಟು ಉಪಕಾರ ಆಗ್ತಾಯಿಲ್ಲ ಅಂತ. ಹಾಗೆ ಅವರು ಸತ್ಯಾನ್ವೇಷಣೆ ಮಾಡುವುದರಿಂದ, ಹೊಸ ಹೊಸ ಸತ್ಯಗಳನ್ನು ಕಂಡು ಹಿಡಿಯುವುದರಿಂದ ಅವರ ಆ ಸತ್ಯ ಅನ್ವೇಷಣೆ ಸಾಧ್ಯವಾದ್ದಲ್ವ. ಹಾಗೆ ಮಾಡ್ತಾ ಎಲ್ಲರೂ ಅಲ್ಲ, ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕಂದರೆ ವಿಜ್ಞಾನದಲ್ಲಿ ಕೆಲವು ಪರಿಮಿತಿಗಳು ಉಂಟು. ದೇ ಲರ್ನ್ ಸ್ಟಡಿ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಅಂತ. ಅಂದರೆ ಅದಕ್ಕೆ ಏನು ಹೇಳ್ತಾರೆ, ಸ್ಪೆಷಲೈಸೇಷನ್ ಅಂತ. ENT ಅವನ ಹತ್ರ ಕಣ್ಣಿನ ವಿಚಾರ ಕೇಳಿದೆ, ನೀವು ಕಣ್ಣು ಕಾಣೋದಿಲ್ವಾ, ಅದು ಬೋರ್ಡ್ ENT ಅಂತ ಹಾಕಿರಲ್ಲ, ಆ ಕಡೆ ಹೋಗಿ, ಅವರು ಆಪ್ಥಾಲ್ಮಾಲಜಿಸ್ಟ್ ಅಂತ ಹಾಕಿರ್ತಾರೆ, ಅಲ್ಲಿ ಹೋಗಿ ಅಂತಾನೆ. ಅವನಿಗೆ ಬೇಸಿಕ್ ವಿಚಾರ ಕೆಲವು ಹೇಳ್ಬೋದು ಅಷ್ಟೇ, ಹೆಚ್ಚು ಗೊತ್ತಿಲ್ಲ ಕಣ್ಣಿನ ಬಗ್ಗೆ. ಹಾಗೆ ದೇ ಸ್ಟಡಿ ಮೋರ್ ಆ್ಯಂಡ್ ಮೋರ್ ಅಬೌಟ್ ಲೆಸ್ ಆ್ಯಂಡ್ ಲೆಸ್ ಆ್ಯಂಡ್ ನಥಿಂಗ್ ಅಬೌಟ್ ಅಲ್ಟಿಮೇಟ್ ರಿಯಾಲಿಟಿ. ಅದು ಸಾಧ್ಯ ಆಗೋದಿಲ್ಲ. ಮತ್ತು ಪ್ರತಿಯೊಬ್ಬರಿಗೂ ಸ್ವಲ್ಪ ಅಹಂಕಾರ ಬರುತ್ತೆ. ಕೆಮಿಸ್ಟ್ರಿ ಓದಿದರೆ ಅದರಲ್ಲಿ ಅದ್ಭುತ, ಕೆಮಿಸ್ಟ್ರಿ ಇಸ್ ದ ಕ್ವೀನ್ ಆಫ್ ಸೈನ್ಸ್ ಅನ್ನೋದು ಅಲ್ಲ, ಫಿಸಿಕ್ಸ್ ಇಸ್ ದ ಕ್ವೀನ್ ಆಫ್ ಸೈನ್ಸ್ ಅನ್ನೋದು. ಮತ್ತೊಬ್ಬ ಮ್ಯಾಥಮೆಟಿಕ್ಸ್ ಇಲ್ಲದೆ ಇವರು ಬೆಳೀತಲ್ಲ ಅಂತ ಹೇಳೋದು. ಈ ರೀತಿ ಒಂದು ಕನ್ಫ್ಯೂಷನ್ಸು ಇದೆ. ಏನಿದ್ರೂ ಅವರೆಲ್ಲರೂ ಅವರವರ ಕ್ಷೇತ್ರದಲ್ಲಿ ಒಂದು ಶೋಧನೆ, ಸತ್ಯ ಶೋಧನೆ ಮಾಡುವುದರಿಂದ ಅವರ ಕಾರ್ಯಕ್ರಮವನ್ನು, ಅವರ ಶ್ರೇಷ್ಠತೆಯನ್ನು ನಾವು ಒಪ್ಪಬೇಕು. ಹಾಗೆ ಮಾಡಿಕೊಂಡು ಬಂದು ಈಗ ಈ ಸ್ಥಿತಿಯಲ್ಲಿ ನಿಂತಿದ್ದಾರೆ ಅಂತ ಆಲೋಚನೆ ಮಾಡಿ ನೋಡಿ.
ವಿಜ್ಞಾನದ ವೈಭವ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಪಶ್ಚಿಮದಲ್ಲಿ ದಾರ್ಶನಿಕರಿಗೂ ವಿಜ್ಞಾನಿಗಳಿಗೂ ಅಲ್ಲ, ಇವರಿಗೂ ಧಾರ್ಮಿಕರಿಗೂ ವಿಜ್ಞಾನಿಗಳಿಗೂ ಯುದ್ಧವಾಗುವುದಕ್ಕೆ ಕ್ರೈಸ್ತ ಮತೀಯರು ಕೆಲವು ಭಾವನೆಗಳನ್ನು ಅವನು ಭೂಮಿ ಚಪ್ಪಟೆ ಅಂತ ಅದು ಬರ್ತಿದೆ ಬೈಬಲ್ನಲ್ಲಿ ಅಂತ ಇಟ್ಕೊಳ್ಳಿ. ಅದು ಸಾಮಾನ್ಯ ದೃಷ್ಟಿಯಿಂದ ಬರೆದದ್ದು ಅಂದರೆ ಅದೇನು ತಪ್ಪಿಲ್ಲ, ಅದು ಒಂದು ಹೇಳಿ ನಂಬಿಕೆ ಇದ್ದರೂ ಅದ್ರಲ್ಲಿ ತಪ್ಪೇನು. ಆದರೆ ಅದನ್ನೇ ನಂಬಬೇಕಿದ್ರೆ ನಿನ್ನ ತಲೆ ಹೊಡಿತೇನೆ ಅಂತಕ್ಕಂಥ ಪ್ರವೃತ್ತಿ ಇದ್ದದ್ದರಿಂದ ಅದು ಆ ಕಾಲದಲ್ಲಿ ಹಾಗಿತ್ತು. ನಾನು ವೈಯಕ್ತಿಕವಾಗಿ ಯಾರನ್ನು ನಿಂದನೆ ಮಾಡ್ತಾಯಿಲ್ಲ. ಹಾಗಿದ್ದರಿಂದ ವಿಜ್ಞಾನಿಗಳಿಗೂ ಅವರಿಗೂ ಜಗಳ ಆಯಿತು. ಅದೇ ವಿಜ್ಞಾನವನ್ನು ದ್ವೇಷ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಪ್ರಬಲವಾದ ಸಂಘಟಿತ ಧಾರ್ಮಿಕ ಒಂದು ಸಂಘಟನೆ. ಆದ್ದರಿಂದ ಅವ್ರ ಎದುರಿಗೆ ನಿಲ್ಲಕ್ಕೆ ಇವ್ರಿಗೆ ಕಷ್ಟ ಆಯಿತು. ಹಾಗಿದ್ದರೂ ಕೂಡ ವಿಜ್ಞಾನಿಗಳು ಮುಂದೆ ಬಂದರು. ಆದರೆ ಇಷ್ಟಾದರೂ ಕೂಡ ಜೀವನದ ಅರ್ಥ ಉದ್ದೇಶವನ್ನು ವಿಜ್ಞಾನ ತಿಳಿಸಲಾರದು, ಅದನ್ನು ಬೇರೆ ಮಾರ್ಗದಿಂದ ಪಡಿಬೇಕು ಅಂತ ವಿಜ್ಞಾನ ಕ್ಷೇತ್ರದ ಒಬ್ಬ ಹಿರಿಯ ಶ್ರೇಷ್ಠ ವಿಜ್ಞಾನಿ ಅನಿಸಿದ ಐನ್ಸ್ಟೈನ್ ಹೇಳಿದರು. ಅದು ಯಾವುದು? ಅದು ಅಧ್ಯಾತ್ಮ. ಹೊರ ಜಗತ್ತನ್ನು ಸ್ಟಡಿ ಮಾಡಿ ಆಯಿತು, ನಾನು ಯಾರಂತೆ ಗೊತ್ತಿಲ್ಲದಿದ್ದರೆ ಹೌ ರೆಚೆಡ್ ಈಸ್ ದ ಮ್ಯಾನ್ ವಿತ್ ಆನರ್ಸ್ ಕ್ರೌಂಡ್ ಹೂ ಹ್ಯಾವಿಂಗ್ ನಾಟ್ ದ ಒನ್ ಥಿಂಗ್ ನೀಡ್ಫುಲ್ ಫೌಂಡ್ ಡೈಸ್ ನೋನ್ ಟು ಆಲ್ ಹಿಮ್ಸೆಲ್ಫ್ ಅನ್ನೋನ್. ನಾನು ಯಾರಂತ ಗೊತ್ತಿಲ್ಲದೆ ಹೋದರು. 2 ನಿಮಿಷದ ಸಾಯೋದಕ್ಕೆ ಮೊದಲು ಅವ್ರಿಗೆ ಗೊತ್ತಿಲ್ಲ ತಾನು ಹೋಗ್ತೇನಾ ಇರ್ತೇನಾ ಅಂತ. ಇಂಥ ಮನುಷ್ಯ ಅಸಂಬದ್ಧ ಪ್ರಲಾಪ ಮಾಡೋದೆ ದೇವ್ರ ಬಗ್ಗೆ. ನಾನು ಯಾರು? ಮನುಷ್ಯ ಏನು? ವಾಟ್ ಈಸ್ ಮ್ಯಾನ್? ಅಧಿ ಆತ್ಮ. ಅದನ್ನು ನಾನು ನಿನ್ನೆ ಹೇಳಿದೆ. ಶರೀರಂ ಅಧಿಕೃತ್ಯ ಅಧಿಷ್ಠಾನಂ ಕೃತ್ವ ತಿಷ್ಠತಿ. ಈ ಶರೀರದ ಮೂಲಕ ನೋಡಿ 700 ಕೋಟಿಗಿಂತಲೂ ಹೆಚ್ಚು ಜನರಿರುವ ಈ ಭೂಮಂಡಲದಲ್ಲಿ ಪ್ರತಿ ಒಂದು ಶರೀರದಲ್ಲಿಯೂ ಕೂಡ ಆ ಪರಮಾತ್ಮ ಅಥವಾ ಆತ್ಮತತ್ವ ಅಡಗಿದೆ. ಅದರ ಇರುವಿಕೆ ಕಾರಣದಿಂದ ದಿವಸಕ್ಕೆ 1,39,000 ಅಂತ ಯಾರೋ ಲೆಕ್ಕ ಮಾಡಿ ಹೊಡ್ಕೊಳ್ತಂತೆ. ಲುಬ್ಬುಡು ನಾವು ಹೊಡಿತೇವ? ನಾವೇ ಹೊಡೆಯುವುದಾದರೆ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ ಡೋಂಟ್ ಬಿ ಅಟ್ಯಾಕ್ಡ್ ಬೈ ಎನಿಬಡಿ ಕೀಪ್ ಕ್ವೈಟ್ ಅಂದಿದ್ರೆ ಕೇಳ್ತಿರ್ತದೆ. ಅದು ಅದರಷ್ಟಕ್ಕೆ ಅಟ್ಯಾಕ್ ಆಗಿ ಹೋಗುತ್ತೆ. ಆಮೇಲೆ ನಮ್ಮ ಎಲ್ಲ ಅತ್ಯದ್ಭುತವಾದ ಶರೀರ ಮನುಷ್ಯ ಶರೀರ ಅಂತ ಹೇಳ್ತಾರೆ. ಆದರೆ ಆ ಶರೀರದ ಅಂತರ್ಯದಲ್ಲಿ ಕೆಲಸ ಮಾಡ್ತಕ್ಕ ತತ್ವ ಯಾವುದು ಅಂತ ತಿಳಿಯದೇ ಇದ್ದರೆ ಅದು ಎಂಥ ತಿಳುವಳಿಕೆ ನಮ್ಮದು. ಆಕಾಶಕಾಯಗಳನ್ನು ನೋಡುವುದು ಅಷ್ಟು ದೂರದಲ್ಲಿ ಅದು ಉಂಟು, ಚಂದ್ರಲೋಕದಲ್ಲಿ ಉಂಟು, ಇಂದ್ರಲೋಕದಲ್ಲಿ ಮತ್ತೊಂದು ಉಂಟು ಅಂತ ಹೇಳಿದರೆ ಸಾಕ. ನೀನು ಯಾವ ಲೋಕದಲ್ಲಿ ನಿಂತಿದ್ದೀ? ನೀನು ಯಾರು? ನೀನು ಈಗ ಹೀಗೆ ಇದ್ದು ಮಾತಾಡ್ತೀವಿ, ಓದ್ತಾ ಇದ್ದೀವಿ, ಎಲ್ಲ ಸರಿ. ಸ್ವಲ್ಪ ಹೊತ್ತಾದ ಮೇಲೆ ಊಟ ಭಾರವಾದರೆ ಅಲ್ಲೇ ಕಣ್ಣು ಕೂರಲಿಕ್ಕೆ ಪ್ರಾರಂಭವಾಗುತ್ತೆ, ನಿದ್ರೆ ಬರುತ್ತೆ. ಗಾಢ ನಿದ್ರೆಯಲ್ಲಿ ನಾನು ಯಾರು, ಜಗತ್ಯಾವುದು, ಏನು ಎತ್ತ ಏನು ಪರಿಚಯವೇ ಇಲ್ಲ. ಆಮೇಲೆ ಅಲ್ಲಿಯೇ ಕೆಲವು ಸ್ವಪ್ನವನ್ನು ನೋಡಿ ಹಾ ಹೂ ಅಂತೂ ಹೇಳ್ತಿ. ಆಮೇಲೆ ಎಚ್ಚರವಾದ ಮೇಲೆ ಅದು ಯಾವುದೂ ಇಲ್ಲ. ಹೀಗೆ ತಿರುಗಿ ಬರ್ತಾ ಇದೆ. ಈ ನಾನು ಅಂದ್ಕೋತಾ ಇದ್ದೇನೆ, ಇಲ್ಲಿ ಕೈ ತೋರಿಸ್ತಾ ಇದ್ದೇನೆ, ನಾನೇನಂತ ಫೋಟೋ ತೋರಿಸ್ತಾ ಇದ್ದೇನೆ. ನೀನು ಯಾರು ನಿಜವಾಗಿ? ಏನಾಗ್ತದೆ ಮನುಷ್ಯ ಜೀವ ಈ ಜಗತ್ತನ್ನು ಬಿಟ್ಟು ಹೋಗುವಾಗ? ಅದಕ್ಕೆ ಕನಕದಾಸರು ಹೇಳಿದ್ದು, ಆ ಮೊದಲು ಗೊತ್ತಿಲ್ಲ ಕೊನೆಗೂ ಗೊತ್ತಿಲ್ಲ. ಮೊದಲು ಜನನವನರಿಯೇ, ಮರಣದ ಹದನ ಕಡೆಯಲ್ಲಿ ತಿಳಿಯೇ, ಮಧ್ಯದಲ್ಲಿ ನಿಪುಣನೆಂಬುದು ಬಳಿಕ ನಗೆಗೇಡು. ಮೊದಲು ಮಧ್ಯ ಕೊನೆ ಗೊತ್ತಿರುವವನು ಮದನ ಜನಕ ಭಗವಂತ. ಅವನ ಪದಯುಗವು ಬಿಡಿಯುವೆ ಅಂತ ಬರ್ತದೆ ಇದರಲ್ಲಿ. ಅಂದರೆ ಆಧ್ಯಾತ್ಮಿಕ ಹಿನ್ನೆಲೆ ಇಲ್ಲದಿದ್ದರೆ ಮನುಷ್ಯನಿಗೆ ನಿಲ್ಲಕ್ಕೆ ಜಾಗ ಇಲ್ಲ. ಈ ಅರಿಷಡ್ ವರ್ಗಗಳಂತಿದ್ದಾರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ಸಂಶಯ, ವಿಪರ್ಯಯ, ಇವುಗಳಿಂದ ಮನುಷ್ಯನ ಕಾನ್ಷಿಯಸ್ನೆಸ್, ಮನುಷ್ಯನ ಮನಸ್ಸು ಎಷ್ಟೊಂದು ಕಷ್ಟ ಕಂಠಗಳಲ್ಲಿ ಸಿಕ್ಕಿಕೊಂಡು ಒದ್ದಾಡ್ತದೆ ಎಂಬುದು ಆಧುನಿಕ ಜಗತ್ತನ್ನು ನೋಡಿದರೆ ಗೊತ್ತಾಗ್ತದೆ. ಎಲ್ಲ ಶಾಂತಿ ಅಂತ ಪರದೆ ಹಾಕ್ಕೊಂಡು ಕೋಟಿಗಟ್ಟಲೆ ರೂಪಾಯಿ ಜನರನ್ನು ಕೊಲ್ಲುವ ಹೊಸ ನೂತನ ಆ ವೆಪನ್ಸ್ ಅವುಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಮನುಷ್ಯನ ಮನಸ್ಸು ಹೇಗೆ ಹೋಗ್ತಾ ಇದೆ?
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು 6 ತೆರೆಗಳು, ಷಡ್ವೈರಿಗಳು. 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ, ಅದನ್ನು ನಿವಾರಿಸಿ ಕಾಯು ಅಂಬಿಗ ಅಂತ ದಾಸರು ಹೇಳಿದ ಮಾತು ಇವತ್ತು ಎಷ್ಟು ಸತ್ಯ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಸತ್ಯಾನ್ವೇಷಣೆಯಲ್ಲಿ ಹೊರ ಜಗತ್ತಿನ ಅನ್ವೇಷಣೆ ಎಷ್ಟು ಮಾಡಿದರೂ ಕೂಡ ನಮ್ಮ ಹೃದಯದಲ್ಲಿರುವ ದುರ್ಯೋಧನ ದುಶ್ಯಾಸನರನ್ನು ಸರಿಪಡಿಸ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಹೇಳಿದರು, ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲೂಟೋನಿಯಮ್ ಬಟ್ ನಾಟ್ ದ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ಅದನ್ನು ತಿಳಿಬೇಕಾದ್ರೆ ಏನು ಮಾಡಬೇಕು? ನಮ್ಮ ಮನಸ್ಸನ್ನೇ ಪರಿಶೀಲಿಸಿ ಅದರ ಆಂತರ್ಯದ ಆಳದಲ್ಲಿರತಕ್ಕಂತಹ ಪ್ರಚೋದಕಾರಿಯಾದ ಸಂಸ್ಕಾರಗಳನ್ನು ಸಂಸ್ಕರಿಸಲಿಕ್ಕೆ ಸಾಧ್ಯವೆಂಬುದನ್ನು ನೋಡೋದು ಬೇಡವೇ? ಇದಕ್ಕಾಗಿಯೇ ನಮ್ಮ ಹಿಂದಿನ ಋಷಿ ಮುನಿಗಳು ಎಷ್ಟೊಂದು ಶ್ರಮಪಟ್ಟು ಏಕಾಂತದಲ್ಲಿ ಹೋಗಿ ಹಗಲು ರಾತ್ರಿ ಭಗವಂತನ ಸ್ಮರಣೆ ಮಾಡಿ ಮನಸ್ಸನ್ನು ಎತ್ತರಿಸಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ಕಂಡುಕೊಂಡರು. ಅದು ಜನಸಾಮಾನ್ಯರ ಸುತ್ತಾಗದೇ ಇದ್ದರೂ ಜನಸಾಮಾನ್ಯರಿಗೆ ಮಹಾತ್ಮರ ಬಗ್ಗೆ ಗೌರವ, ಅವರ ವಾಕ್ಯಕ್ಕೆ ಸರಿಯಾಗಿ ನಡ್ಕೊಳ್ಬೇಕೆನ್ನುವ ಭಾವನೆ ಬಂದು ಧರ್ಮ ಸುಸ್ಥಿತಿಯಲ್ಲಿ ಇತ್ತು. ಪೂರ್ಣವಲ್ಲದಿದ್ದರೂ ಸ್ವಲ್ಪವಾದರೂ ಇತ್ತು. ಆದರೆ ಈಗ ಬುದ್ಧಿವಂತರಾದವರು, ವೈಜ್ಞಾನಿಕರು, ಇವರು ದೇವರ ದಂಡ್ರೆ ಅನ್ನೋದು ಕಲ್ಪನೆ, ಅದು ಮೂಢನಂಬಿಕೆ. ಅದರ ಹೆಸರಿನಲ್ಲಿ ಬೇಕಷ್ಟು ಜಗಳವಾಗಿದೆ. ಅದನ್ನು ಬಿಟ್ಟು ನಾವು ರ್ಯಾಷನಲ್ ಆಗಿರಬೇಕು ಅಂತ. ರ್ಯಾಷನಲ್ ಅಂದರೆ ಒಳ್ಳೆ ಚಿಂತನಶೀಲ ವ್ಯಕ್ತಿಗಳು, ಯಾವುದನ್ನು ನಂಬೋದಿಲ್ಲ ಆ ಭಾವ. ಅದು ಒಂದೃಷ್ಟಿಯಿಂದ ತಪ್ಪಂತಲ್ಲ, ಎಷ್ಟರ ಮಟ್ಟಿಗೆ ಅದು ಹೋಗಬೇಕು. ಆದ್ದರಿಂದ ಇದನ್ನು ನಾನು ಕೆಲವೊಮ್ಮೆ ಹೇಳ್ತೇನೆ, ಅದನ್ನು ಗಮನ ಕೊಟ್ಟು ಚಿಂತನೆ ಮಾಡಿದ್ರಿಂದ ಗೊತ್ತಾಗ್ತದೆ. ಇಸ್ಲಾಮಿನಲ್ಲಿ ಅವರ ಶ್ರದ್ಧೆ, ಭಗವಂತನ ನಾಮದಲ್ಲಿ ಶ್ರದ್ಧೆ, ನಿಯಮಿತ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ ಶ್ರದ್ಧೆ ಅದ್ವಿತೀಯವಾದದ್ದು. ಹಾಗೆ ಕ್ರೈಸ್ತ ಸಂಪ್ರದಾಯದಲ್ಲಿಯೂ ಕೂಡ ಒಂದು ಕಡೆ ಹೋಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ ಅಭ್ಯಾಸ, ಅದು ಕೂಡ ಪ್ರಶಂಸನೀಯವಾದದ್ದು. ಹಿಂದೂಗಳಲ್ಲಿ ಅದು ಮೊದಲಿನಿಂದಲೂ ಬಂದಿಲ್ಲ. ಈಗ ಸ್ವಾತಂತ್ರ್ಯ ಬಂದ ನಂತರ ವಿದ್ಯಾಭ್ಯಾಸದ ಮೂಲಕ ಜನರಲ್ಲಿ ಸದ್ಭಾವನೆಯನ್ನು ಉಂಟು ಮಾಡಿ ಸರ್ವಶಕ್ತನಾದ ಭಗವಂತನಲ್ಲಿ ವಿಶ್ವಾಸ ಇಡುವಂತೆ ಪ್ರೇರಣೆ ಮಾಡ್ತಕ್ಕಂಥ ಅವಕಾಶವು ಕೊಡದೇ ಹೋದೆವು. ಇದು ನಮ್ಮಲ್ಲಿರುವ ನಾನಾ ರೀತಿಯ ಜಾತಿ, ಮತ, ಕುಲ, ಗೋತ್ರಗಳ ಹೆಸರಿನಲ್ಲಿ ಒಂದುಗೂಡುವುದನ್ನು ಬಿಟ್ಟು ಜಗಳಕ್ಕೆ ಕಾಲು ಕೆರೆಯುವಂತಹ ದುಸ್ಥಿತಿ ಬಂದಿದೆ. ಯಾಕೆ ಕಾರಣ ಶಂಕರಾಚಾರ್ಯರು ತಮ್ಮ ಗೀತಾ ಭಾಷೆಯಲ್ಲಿ ಹೇಳ್ತಾರೆ, ಗುಣಾಧಿಕೈ ಗೃಹೀತೋನುಷ್ಠೀಯಮಾನಶ್ಚ ಸತ್ಯಂ ಪ್ರಚಯಂ ಗಮಿಷ್ಯತಿ ಧರ್ಮಂ ಪ್ರಚಯಂ ಗಮಿಷ್ಯತಿ. ಗುಣಾಧಿಕರಿಂದ, ಸಜ್ಜನರಿಂದ, ಎತ್ತರದ ಸ್ಥಾನದಲ್ಲಿದ್ದವರಿಂದ, ಬುದ್ಧಿವಂತರಾದವರಿಂದ, ಬುದ್ಧಿಜೀವಿಗಳಿಂದ ಧರ್ಮವು ಸರಿಯಾಗಿ ಅನುಷ್ಠಾನ ಮಾಡಲ್ಪಟ್ಟರೆ ಅದು ಬಹುಬೇಗನೆ ಎಲ್ಲರಿಗೂ ನೀರು ಹೇಗೆ ಎತ್ತರದಿಂದ ಕೆಳಗೆ ಹರಿತದೋ, ಸಜ್ಜನರಿಂದ, ಲೀಡರ್ಸಿನಿಂದ ಇತರರಿಗೆ ಬರ್ತವೆ. ಲೀಡರ್ಸೇ ಈ ಮೂಲಕ್ಕೆ ಕುಠಾರ ಹಾಕಿಬಿಟ್ರೆ ಕುಸಿದು ಬೀಳುತ್ತದೆ. ಹಾಗಾಗಿದೆ ಅಲ್ವೇ? ಚಾರಿತ್ರ್ಯ ಬಲ ಸಂವರ್ಧನೆ ಮಾಡುವುದಕ್ಕೆ ಬೆಲೆ ಎಲ್ಲಿದೆ? ಟ್ರೈನಿಂಗ್ ಬೈ ವಿಚ್ ದ ಕರೆಂಟ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ದ ವಿಲ್ ಆರ್ ಬ್ರಾಟ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ತಾರೆ ಸ್ವಾಮೀಜಿ. ಆ ತರಬೇತಿ ಬೇಕು. ನಮ್ಮ ಮನಸ್ಸಿನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು, ಅಹಂಕಾರ, ಮಮಕಾರಗಳನ್ನೆಲ್ಲ ಒಂದು ಹದ್ದುಬಸ್ತಿಗೆ, ನಿಯಂತ್ರಣಕ್ಕೆ ತಂದು ಅದು ಸದುಪಯೋಗುವ ಆಗುವ ಹಾಗೆ ನಮ್ಮ ಸ್ವಾರ್ಥದ ಮುಳ್ಳುಗಳನ್ನು ಮೊಟಕುಗೊಳಿಸಿ ಇತರರಿಗೆ ಕೆಡುಕಾಗದ ಹಾಗೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವ ವಿಧಾನವೇ ಧರ್ಮ. ಆ ಧರ್ಮ ಮನುಷ್ಯನಿಗೆ ಅನಂತ ಆನಂದವನ್ನು ಕೊಡ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರಕ್ಕೆ ಒಂದು ಕಡೆಯಲ್ಲಿ ಸಹಾಯ ಮಾಡ್ತದೆ, ಸುಮ್ಮನೆ ಸಂಯಮ ಮಾಡುವುದಲ್ಲ. ಇನ್ನೊಂದು ಕಡೆ ಸಮಾಜದಲ್ಲಿ ನಮ್ಮ ಸ್ವಾರ್ಥ ಇನ್ನೊಬ್ಬರಿಗೆ ಹೋಗಿ ತೊಂದರೆ ಕೊಡುವಂತೆ ಸ್ಥಳ ತನ್ನ ಅಧೀನದಲ್ಲಿ ಇಟ್ಟುಕೊಳ್ತದೆ. ಅಥವಾ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ್ವಧರ್ಮ ಅಂತ ಅದನ್ನು ಹೇಳಿದ್ದಾರೆ ಬಹಳ ಚೆನ್ನಾಗಿ. ಇಷ್ಟು ವಿಚಾರ
ನಮ್ಮ ವಿದ್ಯಾವಂತರಿಗೆ ಸಿಗದಂತಹ ಒಂದು ದುಸ್ಥಿತಿ ಇದ್ದದ್ರಿಂದ ನಾನು ಆಲೋಚನೆ ಮಾಡಿದೆ, ಯಾವ ರೀತಿಯಿಂದ ನಮ್ಮ ಜನರಿಗೆ ತಿಳಿಸೋದಿದನ್ನು ಅಂತ. ಅದಕ್ಕೆ ವಿಜ್ಞಾನದ ದೊಡ್ಡ ನಾನೇನು ವಿಜ್ಞಾನದ ವಿದ್ಯಾರ್ಥಿ ಅಲ್ಲ, ಆದರೂ ವಿಜ್ಞಾನದ ಕ್ಷೇತ್ರಗಳಲ್ಲಿ ದೀರ್ಘಕಾಲ ಅಧ್ಯಯನ ಮಾಡಿ ಅವರು ಬರೆದು ಮಾತಾಡಿದ ವಿಚಾರಗಳನ್ನು ಸಂಗ್ರಹ ಮಾಡಿದಾಗ ಅದು ನಮ್ಮ ಧರ್ಮಕ್ಕೆ ವಿರೋಧವಲ್ಲ. ಇದನ್ನು ನಮ್ಮ ವಿದ್ಯಾವಂತರು ತಿಳಿಯುವುದೇ ತಿಳಿಯೋಕ್ಕೆ ಬರುವುದಿಲ್ಲ ಅವರಿಗೆ. ಯಾಕಂದರೆ ಈ 60 ವರ್ಷಗಳಲ್ಲಿ ದೇಶ ಸೆಕ್ಯುಲರ್ ಆದದ್ರಿಂದ ಅದನ್ನು ಚಿಂತೆ ಮಾಡುವುದೇ ಸ್ವಲ್ಪ ಹೆಡ್ ಕೆಲಸ, ಬೆಪ್ಪು ಕೆಲಸ, ತುಚ್ಛವಾದದ್ದು, ಹೀಯವಾದದ್ದು, ಇರ್ಯಾಷನಲ್ ಅಂತ ಹೋಗ. ಇದನ್ನು ನಮ್ಮ ಧಾರ್ಮಿಕ ಮುಖಂಡರಿಗೂ ಎಲ್ಲರಿಗೂ ಇದು ಗೊತ್ತಾಗೋದೂ ಇಲ್ಲ. ಅಂದರೆ ಅವರಿಗೆ ಅವರ ಆಂಗ್ಲ ಭಾಷೆ ಅಥವಾ ಆ ಫಿಲಾಸಫಿ, ಅದು ವಿಜ್ಞಾನ ನಡೆದು ಬಂದ ದಾರಿ, ಅದೆಲ್ಲ ಎಲ್ಲರಿಗೂ ಪರಿಚಯ ಇಲ್ಲ. ಹಾಗಾಗಿ ಇಲ್ಲಿ ಸಮನ್ವಯ ಮಾಡಬೇಕಾದ್ರೆ ಇದು ದೊಡ್ಡ ಕೆಲಸ. ಇದನ್ನು ಬುದ್ಧಿಜೀವಿಗಳಿಗೆ ಮಾಡಬೇಕು ಅಂತ ನಾನು ಕರೆ ಕೊಡ್ತೇನೆ. ಆಮೇಲೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿರುವ ಲೀಡರ್ಸ್ನಲ್ಲಿ ಉದಾರವಾದಿಗಳಿದ್ದಾರೆ. ಇದನ್ನೆಲ್ಲ ಡೆವಲಪ್ ಮಾಡಿ ಸ್ಟಡಿ ಮಾಡ್ತಾರೆ. ಕ್ರೈಸ್ತ ಮತದಲ್ಲಿ ಬಹಳವಾಗಿ ಉಪನಿಷತ್ತು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದವರಿದ್ದಾರೆ. ಹಾಗೆಯೇ ಇಸ್ಲಾಂನಲ್ಲೂ ಇರಬಹುದು. ಈಗ ವೈಜ್ಞಾನಿಕವಾದಂಥ ಉದಾರವಾದಗಳು ಪ್ರಚಾರವಾಗುವಾಗ ಅದರ ಇಂಪ್ಯಾಕ್ಟ್ ಏನಂತ ಯೋಚನೆ ಮಾಡ್ತಾರಾ ಇಲ್ವ ಅವರು? ಆಗ ಉದಾರ ಭಾವನೆಗೆ ಪ್ರಾಧಾನ್ಯ ಕೊಡಬೇಕೇ ಬೇಡವೆ? ಅದನ್ನು ಕೊಟ್ಟರೆ ಜಗತ್ತಿನಲ್ಲಿ ಈಗ ಇರತಕ್ಕಂಥ ಒಂದು ಸಂಕ್ಷೋಭೆ, ಜನ ಕಂಡರೆ ಜನ ಹೆದರಿದೆ, ಎಲ್ಲೆಲ್ಲಿಯೂ ಸಂದೇಹ, ಶಾಂತಿಯ ಪರದೆಯ ಹಿಂಗಡೆ ಕ್ರಾಂತಿಯ ರಣಸನ್ನಾಹ, ನವನೀಚತೆ, ಹೊಸತರದ ನೀಚತೆ, ಮಾರೀಚತೆ, ದಂಶ್ರಾಶ್ರಿತ ರಾಷ್ಟ್ರಗಳು ಅಸುಹಿಂಡುತ್ತಿವೆ ಜವದಿ. ದಂಶ್ರ ಒಳ್ಳೆ ಹಲ್ಲುಗಳು, ಕೋರೆ ದಾರೆಗಳಿವೆ. ಅವುಗಳು ತಮ್ಮ ರಾಷ್ಟ್ರ ಮಾತ್ರ ಮುಂದೆ ಬರುವುದಲ್ಲ, ಸತ್ಪಥದಲ್ಲಿ ಹೋಗುವುದಲ್ಲ, ಯಾವ ಪಥವೇ ಆಗಲಿ ನಾವು ಮುಂದೆ ಬರಬೇಕು, ಬಾಕಿಯವರನ್ನು ಹಿಂಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಬಂದವರು ಹೇಳಿ, ನನಗೆಲ್ಲ ಗೊತ್ತಿಲ್ಲ ಎಕನಾಮಿಕ್ಸು, ಅಮೇರಿಕದಲ್ಲಿ ಚೈನಾದ ವಸ್ತುಗಳು ಏಕಪ್ರಕಾರ ಖರ್ಚಾಗ್ತಾ ಇದೆ ಅಂತ. ಚೈನಾ ಅಮೇರಿಕವನ್ನು ವಾಣಿಜ್ಯದಲ್ಲಿ ಹಿಂದೆ ಹಾಕಿದೆ ಅಥವಾ ತಾನು ಕಬಲಿಸ್ತದೆ ಅದನ್ನು ಅಂತ ಅವರೊಂದು ಅಭಿಪ್ರಾಯ ಹೇಗೆ ಕೊಟ್ಟರು. ಈ ರಾಷ್ಟ್ರಗಳಲ್ಲಿ ನೋಡಿ, ಒಂದು ನೀತಿ ಎಲ್ಲ ಸಮಾಜಕ್ಕೂ ಬರಲಿಕ್ಕೆ ಸಾಧ್ಯ. ಯೂನಿವರ್ಸಲ್ ಒಂದು ತತ್ವ ಇದೆ, ಇಡೀ ಜಗತ್ತನ್ನಾಳುವ ತತ್ವ ಒಂದಿದೆ. ಆಕಸ್ಮಿಕವಲ್ಲ ಈ ಜಗತ್ತು. ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಸರ್ವವನ್ನು ನಡೆಸ್ತಕ್ಕಂಥ ಪರಮಾತ್ಮನಿದ್ದಾನೆ. ಅವನಿದ್ದಾನೆ ಅಂತ ತಿಳಿದುಕೊಳ್ಳುವುದು. ನೀನು ಒಳ್ಳೆಯವನಾಗಿದ್ದುಕೊಂಡು ನಿನ್ನ ಅಹಂಕಾರ ಮಮಕಾರಗಳನ್ನು ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡು ಇತರರಿಗೆ ಒಳಿತನ್ನು ಮಾಡಬೇಕು, ಆಗ ನಿನ್ನ ಜೀವನ ಸಾರ್ಥಕ ಎನ್ನುವ ತತ್ವ ಅಕ್ಸೆಪ್ಟ್ ಆಗದೇ ಇದ್ದರೆ, ಅದನ್ನು ಸ್ವೀಕರಿಸ್ತಾ ಇದ್ದರೆ ಜನ ಹೇಗೆ ಮೇಲಕ್ಕೆ ಬರೋದು? ಪೊಲೀಸ್ ಫೋರ್ಸ್ ಇಲ್ಲ, ಪಬ್ಲಿಕ್ ಕ್ರಿಟಿಸಿಸಮ್ ಇಲ್ಲ, ಏನು ಬೇಕಾದರೂ ನ್ಯಾಯ ಮಾಡಿ. ಪೊಲೀಸರು ಗೊತ್ತಿಲ್ಲ ಅಲ್ಲ, ಪೊಲೀಸರು ಕೂಡ ಅವರು ಒಳ್ಳೆಯವರಾಗಿರೋದು ಹೇಗೆ? ಈ ಒಂದು ತತ್ವ ಇಲ್ಲದಿದ್ದರೆ. ಆಮೇಲೆ ಧಾರ್ಮಿಕರಲ್ಲಿ ನೋಡಿ, ಈಗ ಉದಾರ ಎಲೆಕ್ಟ್ರಿಸಿಟಿ ಒಂದು ಜಾತಿಗಂತ ಒಂದು ಉಂಟ. ಕ್ರಿಶ್ಚಿಯನ್ರಿಗೆ ಎಲೆಕ್ಟ್ರಿಸಿಟಿ ಬೇರೆ, ಮುಸಲ್ಮಾನರಿಗೆ ಬೇರೆ, ಹಿಂದೂಗಳಿಗೆ ಬೇರೆ ಅಂತ ಇದೆಯಾ? ಈ ಎಲೆಕ್ಟ್ರಿಸಿಟಿಗಿಂತಲೂ ಹಿಂದಿರುವ, ಅದಕ್ಕಿಂತಲೂ ಹೆಚ್ಚಿನಾದ ಈ ಜಗತ್ತಿನಲ್ಲಿ ಗಾಳಿ, ನೀರು, ಬೆಳಕು ಇವುಗಳಲ್ಲಿ ಸಾಮರಸ್ಯವನ್ನು ತಂದು ಜೀವರಾಶಿಯನ್ನು ಪರಿಪೋಷಿಸತಕ್ಕಂಥ ಒಂದು ಮಗು ಈ ಜಗತ್ತಿಗೆ ಬರುವಾಗ ತಾಯಿಯ ರಕ್ತದಿಂದ ಶುದ್ಧವಾದ ಪರಿಪೋಷಕವಾದ ಹಾಲು ತಯಾರಾಗ್ತದೆ. ನಮ್ಮ ದೇಹದಲ್ಲಿ 92% ವರ್ಕೆಲ್ಲ ಆ ಭಗವಂತನ ಶಕ್ತಿಯಾದ ಪ್ರಕೃತಿಯಿಂದಲೇ ನಿರ್ವಹಿಸಲ್ಪಡ್ತದೆ. ನಮಗೆಲ್ಲೋ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದರಿಂದ ನಮ್ಮ ಅಹಂಕಾರ ಎಷ್ಟು ಹೆಚ್ಚಿಕೊಂಡು ಎಲ್ಲರಿಗೂ ವಧೆ ಕೊಡುವುದರಲ್ಲೇ ಬುದ್ಧಿವಂತಿಕೆ ಅಂತ ತಿಳ್ಕೊಳ್ಳುವ ಸ್ಥಿತಿ ಬಂದಿದೆಯಲ್ಲ. ಆಮ್ ಐ ರೈಟ್? ನಂಗೆ ಗೊತ್ತಿಲ್ಲ, ನಾನು ಯೋಚನೆ ಮಾಡಿದ ವಿಧಾನ. ನಾನು ನೀವು ನಂಬಿ ಅಂತೂ ಹೇಳೋದಿಲ್ಲ, ನಾನು ಯೋಚನೆ ಮಾಡ್ತಾ ಬಂದೆ ಅಷ್ಟೇ. ಇದನ್ನು ಸರಿಪಡಿಸೋದು ಹೇಗೆ?
ಧರ್ಮ ಅಂದರೆ ಅಷ್ಟು ನಿಕೃಷ್ಟವ, ಧರ್ಮ 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 ಕೃಧರ್ಮಿ ಧರ್ಮ ಅಂತ ವಿಷ್ಣು ಸಹಸ್ರನಾಮದಲ್ಲೆಲ್ಲ ಬೇಕಾದಷ್ಟು ಹೇಳಿದಾರಲ್ಲ, ಅದನ್ನು ಇವತ್ತು ವಿಜ್ಞಾನ ತಿಳಿಸಿಕೊಡ್ತದೆ. ದ ಏಮ್ ಆಫ್ ಸಿವಿಲೈಸೇಷನ್ ಈಸ್ ದ ಪ್ರೋಗ್ರೆಸ್ ನಾಟ್ ಆಫ್ ಸೈನ್ಸ್ ಆ್ಯಂಡ್ ಮೆಷಿನರಿ ಬಟ್ ಆಫ್ ಮ್ಯಾನ್ಕೈಂಡ್. ಪ್ರಗತಿ ಯಾವುದು? ಮೆಷಿನರಿ ಯಂತ್ರಗಳನ್ನೇ ಮಾಡ್ಕೊಂಡು ಮುಂದರಿಯುವುದಲ್ಲ, ಮನುಷ್ಯನ ಪ್ರಗತಿ ಆಗಬೇಕು. ಆ ಮನುಷ್ಯನ ಪ್ರಗತಿ ಆಗಬೇಕಾದ್ರೆ ಮನುಷ್ಯನ ನೈಜ ಸ್ವರೂಪವನ್ನು ತಿಳಿಯದೇ ಇದ್ದರೆ ಸಾಧ್ಯವಿಲ್ಲ. ಅದನ್ನು ಎಷ್ಟು ಚೆನ್ನಾಗಿ ವಿಜ್ಞಾನಿಗಳಲ್ಲಿ ಬುದ್ಧಿವಂತರಾದವರು ಹೇಳಿದ್ದಾರೆ ಕಂಡು. ಗ್ಯಾಲಿಲಿಯೋ, ನ್ಯೂಟನ್, ಲೆವೋಷಿಯರ್ ಪ್ರಭೃತಿಗಳು ತಮ್ಮ ಬುದ್ಧಿಯನ್ನು ಮಾನವ ಶರೀರ ಮತ್ತು ಪ್ರಜ್ಞೆಗಳ ಅಧ್ಯಯನಕ್ಕಾಗಿ ಮೀಸಲು ಇಟ್ಟಿದ್ದರೆ ನಮ್ಮ ಜಗತ್ತು ಇಂದು ಬೇರೆಯೇ ರೂಪ ತಾಳುತ್ತಿತ್ತು. ಸ್ಟಡಿ ಆಫ್ ಮ್ಯಾನ್ಕೈಂಡ್ ಈಸ್ ಮ್ಯಾನ್. ವಾಟ್ ಈಸ್ ಮ್ಯಾನ್? ಮನುಷ್ಯ ಅಂದರೆ ಏನಪ್ಪ? ನಮ್ಮಲ್ಲಿ ವಿಕಾಸದ ಅತ್ಯುನ್ನತ ಸ್ಥಿತಿಯಲ್ಲಿರುವುದೇ ಮನುಷ್ಯ ದೇಹ ಅಂತ ಹೇಳಿದ್ದಾರೆ. ಬಾಕಿ ಪ್ರಾಣಿಗಳಿಗೆ 1ರಿಂದ 10ರವರೆಗೆ ಲೆಕ್ಕ ಮಾಡುವ ತಾಕತ್ತಿಲ್ಲ. ಆಟೋಮೇಟನ್ ಅಂತ ಹೇಳ್ತಾರಲ್ಲ, ಅವುಗಳು ಹುಟ್ಟುಗುಣಗಳಿಗೆ ಅನುಗುಣವಾಗಿಯೇ ನಡೀತಾವೆ. ಮತ್ತು ಒಂದು ಕಡೆ ಸಾಯುವಾಗ ಸಹಸ್ರಾರು ಗೋವುಗಳನ್ನು ಅಲ್ಲಿ ಕೊಲ್ತಾರೆ ಅಮೆರಿಕದಲ್ಲೇ ಆಹಾರಕ್ಕಾಗಿ. ಬಾಯಿಗೆ ಹಗ್ಗ ಹೀಗೆ ಹಾಕಿಬಿಟ್ಟಿರ್ತಾರೆ, ಓ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅಲ್ಲಿ ಹೋಗ್ತವೆ, ಅದು ತಲೆಗೆ ಬಡಿತಾರೆ, ಅದು ಕೂಡಲೇ ಆ ಕಡೆಯಿಂದ ಮಾಂಸವಾಗಿ ರೆಡಿಯಾಗಿ ಬರುತ್ತೆ. ಮನುಷ್ಯನಿಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ಯ. ಮನುಷ್ಯನಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ದೇವರು, ಆದರೆ ಅದು ದುರುಪಯೋಗ ಮಾಡೋದೇ. ಏಸು ಕಾಲಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದುದು ಈ ಶರೀರ. ದುರ್ಲಭಂ ಮಾನುಷಂ ಜನ್ಮಂ ಪ್ರಾಪ್ತಿ ತತ್ರಾಪಿ ಪೌರುಷಂ. ಪೌರುಷತ್ವ ಅಂದರೆ ಯಾವುದನ್ನು ಮಾಡಬೇಕಂತ ಕಂಡ್ರೆ ಅದನ್ನು ಚೂಸ್ ಮಾಡುವ ಸ್ವಾತಂತ್ರ್ಯ ಮನುಷ್ಯನಿಗೆ ಸ್ವಲ್ಪವಾದರೂ ಇದೆ. ಅವನು ತಾನು ನಿಂತ ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಮೇಲಕ್ಕೆ ಎದ್ದಂತೆ ಯಾವ ಸಮಾಜದಲ್ಲಿ ಯಾವ ಸ್ಥಾನದಲ್ಲಿ ಇದ್ದರೂ ಕೂಡ ಅವನಿಗೆ ಸರಿಯಾದ ಕೆಲವು ಐಡಿಯಾಸ್ ಕೊಟ್ಟರೆ ಅವನು ಎದ್ದು ನಿಲ್ತಾನೆ. ಅದನ್ನು ಮನುಷ್ಯ ಅಂದರೆ ಏನು? ಅದನ್ನು ಅತ್ಯಂತ ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಕಂಡುಹಿಡಿದಿದ್ರು. ಅದು ಸತ್ಯ ಅಂತ ಇನ್ನು 25 ವರ್ಷಗಳಲ್ಲಿ ಸಾಬೀತಾಗ್ತದೆ. ನೀವು ನಂಬಿ ಇಲ್ಲದೆ ಬಿಟ್ಟರೆ ಬಿಡಿ, ಅದೇನು ತೊಂದರೆ ಇಲ್ಲ. ಆ ಸತ್ಯಕ್ಕೆ ಅಷ್ಟು ಶಕ್ತಿಯೇ ಇದೆ. ಸತ್ಯಮೇವ ಜಯತೆ ನಾನೃತಂ ಸತ್ಯಸ್ಯ ಪಂಥಾವಿತೋ ದೇವಯಾನ ಅಂತೆಲ್ಲ ಸಾಕಷ್ಟು ಸತ್ಯಕ್ಕೆ ಅಷ್ಟು ಪ್ರಾಧಾನ್ಯ ನಮ್ಮಲ್ಲಿ ಕೊಟ್ಟಿದ್ದಾರೆ. ಆಶ್ಚರ್ಯ ಅಂದರೆ ವಿಜ್ಞಾನ ಈ ಹೊತ್ತು ಸಂಶೋಧನೆ ಮಾಡ್ತಾ ಅಲ್ಲಿ ಹತ್ತಿರ ಬಂದಿದೆ. ಮನುಷ್ಯ ಬರೀ ದೇಹ ಅಲ್ಲ, ದೇಹಧಾರಿ. ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿ ಹೇಳಿದರು, Here I stand, and if I shut my eyes and try to conceive my existence, I, what is the idea before me? Am I then nothing but a combination of material substances? No, I am a spirit living in a body. I am not the body. ಇದನ್ನು ಅವ್ರಿಗೆ ಹೇಳಲಿಕ್ಕೆ ಅಷ್ಟು ಧೈರ್ಯ ಆ ಸಭೆಯಲ್ಲಿ, ಯಾಕಂದರೆ ಅವರೇ ಅದನ್ನು ಅನುಭವಿಸಿದ್ರು. ಶ್ರೀರಾಮಕೃಷ್ಣರ ಸಂಸ್ಪರ್ಶ ಮಾತ್ರದಿಂದಲೇ ಅವರಿಗೆ ಗೊತ್ತಾಯಿತು. ಅವರು ಬಹಳ ತರ್ಕ ಮಾಡ್ತಿದ್ರು, ಇದೆಲ್ಲ ಅವನು ಹಾಗೆ ಹೆಂಡರ್ಸನ್ ಹಾಗೆ ಹೇಳಿದ್ದಾನೆ, ಗುಂಡರ್ಸನ್ ಹೀಗೆ ಹೇಳಿದ್ದಾನೆ, ಅಲ್ಲಿ ಸೈಕಿಯಾಟ್ರಿಸ್ಟ್ ಹೀಗೆ ಹೇಳ್ತಾನೆ, ಸೈಕಾಲಜಿಸ್ಟ್ ಹೀಗೆ ಹೇಳ್ತಾನೆ, ಫಿಸಿಕಾಲಜಿಸ್ಟ್ ಮತ್ತೊಂದು ಹೇಳ್ತಾನೆ ಅಂತ ನಾನಾ ರೀತಿಯಲ್ಲಿ ಅವರು ಆ ಕಾಲದಲ್ಲಿ ಏನೇನು ಸಂದೇಹಗಳಿದ್ರು ಎಲ್ಲ ತಗೊಂಡು ಹೋಗಿ ಅವ್ರ ಹತ್ರ ಕೊಟ್ಟು ಕೊನೆಗೆ ಸ್ವಂತ ಅನುಭವವನ್ನು ಹೊಂದಿದ ಮೇಲೆ ಹೇಳಿದರು. ಇವತ್ತು ವಿಜ್ಞಾನ ಹತ್ತಿರ ಬರ್ತದೆ. ಮನುಷ್ಯ ಬರೀ ದೇಹ ಅಲ್ಲ, ದೇಹಧಾರಿ ಅಂತ ಯುಕ್ತಿಯಿಂದ ಆಲೋಚನೆ ಮಾಡಿ ನೋಡಿದರೂ ನಮಗೆ ಗೊತ್ತಾಗ್ತದೆ. ನೋಡಿ, ಬರೇ ಯುಕ್ತಿ. ಇಷ್ಟು ಬುದ್ಧಿವಂತನಾಗಿದ್ದವ ಒಂದಿನ ಮನೆಯಲ್ಲಿ ಅವರು ಹೆಂಡತಿ ಹಾಲು ಕುಡಿಸಿದ್ರು. ರಾತ್ರಿ ಊಟ ಮಾಡಿ ಟಿ ವಿ ಅದನ್ನು ನೋಡಿ ಕೂತಿದ್ದಾರೆ. ಅಯ್ಯೋ ನನ್ನ ಎದೆ ಅಂದರು. ಆ ಕಡೆಯಿಂದ ಡಾಕ್ಟ್ರು ಬಂದು ಅದನ್ನೆಲ್ಲ ಇಟ್ಟು ನೋಡಿ, ಸಾರಿ ಮೇಡಮ್, ಈ ಪಾಸ್ಡ್ ಎವಿ ಅಂತಾರೆ.
ಎಲ್ಲಿಗೆ ಹೋದರು? ಇಲ್ಲೇ ಕೂತಿದ್ದಾರಲ್ಲ, ಅದು ಕೂತದ್ದು ಅವರೊಂದು ದೇಹವೇ ಆದರೆ ಅಷ್ಟೇ. ಯಾವುದು ಹೋಯಿತು ಹೊರಗಡೆ? ಇಲ್ಲಿದೆಯೇ ಗರ್ವಂತ ತಿರುಗ್ತಾ ಇದೆ ಫ್ಯಾನು. ನಿಮಗೆಲ್ಲ ಫ್ಯಾನ್ ಹಾಕಿದ್ದಾರೆ, ನನಗೆ ಫ್ಯಾನ್ ಇಲ್ಲ, ಬೇಡ. ಆ ಫ್ಯಾನ್ ತಿರುಗುವುದು ಅಂದ್ಕೊಂಡು ಒಬ್ಬ ಹಳ್ಳಿಯವನು ಬಂದು ಕೇಳ್ತಾನೆ, ಅದು ಹೇಗೆ ತಿರುಗುತ್ತದೆ? ಅದು ಎಲೆಕ್ಟ್ರಿಸಿಟಿ. ಅದು ಆಮೇಲೆ ನಿಂತೋದು. ಅದು ಯಾಕೆ ನಿಂತೋಯ್ತು? ಕರೆಂಟ್ ಫೇಲ್ ಆಯಿತು. ವಾಟ್ ಈಸ್ ದಟ್ ಕರೆಂಟ್ ವಿಚ್ ಇನ್ಸ್ಪೈರ್ಡ್ ಲೈಫ್ ಆ್ಯಂಡ್ ಕಾನ್ಷಿಯಸ್ನೆಸ್ ಇನ್ ದ ಬಾಡಿ? ನೌ ಇಟ್ ಈಸ್ ನಾಟ್ ದ ಅಬ್ಸೆನ್ಸ್ನಿಂದ ಬಿದ್ದೋಯ್ತಲ್ಲ ಶರೀರ. ಅದು ಯಾವುದು? ಅದು ಕೇಳೋದು ಮೂಢನಂಬಿಕೆಯ? ಅದು ಕೋಮು ಅಲ್ವ? ವಿಚಾರ ಅಲ್ವ ಅದು? ನೋಡಿ, ಏಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯೇ. ಮನುಷ್ಯನಲ್ಲಿ ಈ ಸಂದೇಹ ಉಂಟು. ಯಮಧರ್ಮ ನಮಗೆ ತಿಳಿಸಿಕೊಡುವಂಥ ನಚಿಕೇತ ಬಾಲಕ ಅವನು ಕೇಳಿದ ಪ್ರಶ್ನೆ ಭಾರತದಲ್ಲಿ ಏನು ಅದ್ಭುತವಾದ ಕಥೆಯದು. ಏಯಂ ಪ್ರೀತಿ, ಅವರ ಕೊಡು ಇವರ ಕೊಡು ಅಂತೆಲ್ಲ ಕೇಳಿದ ಮೊದಲು ತಂದೆ ಮನಸ್ಸನ್ನು ಸ್ವಲ್ಪ ಸಮಾಧಾನ ಮಾಡು ಅಂತ. ಅಂದರೆ ಚಿತ್ರಗಳಿಗೆ ಸಲ್ಲಿಸಬೇಕಾದ ಕರ್ತವ್ಯ ಅಲ್ಲಿ ಸೂಚಿತವಾಗಿದೆ. ಆಮೇಲೆ ಬೇರೆ ಬೇರೆ ರೀತಿಯಿಂದ ಪೂಜಾ ವಿಧಾನಗಳು ಏನು ಅಂತ ಅದನ್ನು ಕೇಳಿ ಕೊನೆ ಪ್ರಶ್ನೆ ಕೇಳ್ತು. ಭಾಳ ಸಂತೋಷ ಆಯಿತು ನನಗೆ. ಆಗ ಕೇಳ್ತಾನೆ, ಏಯಂ ಪ್ರೇತೆ, ಮನುಷ್ಯ ದೇಹ ಬಿಟ್ಟ ಮೇಲೆ ಅವನು ಹೋದ ಅಂತ ಕೆಲವರು ಹೇಳ್ತಾರೆ, ಅವನು ಇದ್ದ ಅಂತ ಕೆಲವರು ಹೇಳ್ತಾರೆ. ಯಮಧರ್ಮ ಇದರ ರಹಸ್ಯ ನನಗೆ ತಿಳಿಸಬೇಕು ಅಂತ. ಆ ಮುಂದೆ ಉಪನಿಷತ್ತಿನ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಬರ್ತವೆ. ಬಹಳ ಜನರಿಗೆ ಇದಕ್ಕೆ ಗೊತ್ತಿಲ್ಲ, ಬಹಳ ಜನರಿಗೆ ಈ ವಿಷಯ ಗೊತ್ತಿಲ್ಲ, ಬಹಳ ಜನರಿಗೆ ತಿಳಿಯುವ ಆಸೆಯೂ ಇಲ್ಲ, ಬಹಳ ಜನರು ಕೇಳಿದ್ರು ಅರ್ಥವಾಗುವುದಿಲ್ಲ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಇದನ್ನು ಹೇಳುವವನೊಬ್ಬ ಆಶ್ಚರ್ಯ, ಇದನ್ನು ಸರಿಯಾಗಿ ಕೇಳುವನು ಒಂದು ಆಶ್ಚರ್ಯ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಯನ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಅಂತೆಲ್ಲ ಬರ್ತವೆ. ಅದು ಅಲ್ಲಿ ಆ ಕಾಲದಲ್ಲಿ ಗೊತ್ತು ಮಾಡಿದ್ರು ನಾವು ದೇಹ ಅಲ್ಲ ಅಂತ. ಅದೆಲ್ಲವೂ ಕೂಡ ಬಂಡಲ್ ಅಂತ ಎಲ್ಲ ಇಚ್ಛೆ. ವಿದ್ಯಾಭ್ಯಾಸ ಮಾಡಿದ ಈ 60 ವರ್ಷಗಳಲ್ಲಿ 100ರಲ್ಲಿ ಒಬ್ಬ ಬಹುಶಃ ನಂಬಬಹುದು, ಆದರೂ ಇದೆಲ್ಲ ನಂಬಲಿಕ್ಕೆ ಆಗೋದಿಲ್ಲ ಮಾರಾಯರೆ ಅಂತ ಹೇಳುವ ಪರಿಸ್ಥಿತಿ. ನಂಬಬಹುದೇ? ಅಂಥ ನಂಬಿದಂಥ ಅಸಂಖ್ಯ ಸಂತ ಮಹಾತ್ಮರು ಹುಟ್ಟಿದ ಈ ರಾಷ್ಟ್ರದಲ್ಲಿ ಇವತ್ತು ಅದನ್ನು ನಂಬುವಂಥ ವ್ಯಕ್ತಿಗಳಿಲ್ಲ ಅಂದರೆ ಅದಕ್ಕೆ ಕಾರಣ ಏನು? ನಮ್ಮ ಶಿಕ್ಷಣ ಪದ್ಧತಿ. ಅದನ್ನು ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಸಾಧ್ಯವಿದ್ದಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೇಳ್ತದೆ, ಯಾವುದನ್ನು ನಾವು ಜೀವಂತ ಅಂತ ಹೇಳ್ತೇವೋ, ದ ಲಿವಿಂಗ್ ಮಸ್ಟ್ ಪೊಸೆಸ್ ಎ ಫೋರ್ಸ್ which enables it to counteract and overcome the inherent tendency of all things to decay and disorder. ದೇಹದಲ್ಲಿ ಡಿಕೆ ಡಿಸಾರ್ಡರ್ ಆಗೋದನ್ನು ತಡೆದು, ಆ ಡಿಕೆ ಡಿಸಾರ್ಡರನ್ನು ತಡೆದು ಜೀವಂತವಾಗಿರುವಂಥದ್ದು ಅನ್ಬೇಕಾದ್ರೂ ಒಂದು ಫೋರ್ಸ್ ಬೇಕು. ಆ ಫೋರ್ಸ್ ಇದ್ದರೆ ನೋಡಿ ದಿವಸಕ್ಕೆ ಎಷ್ಟು ಕೆಲಸ ಕಾರ್ಯ, ರಕ್ತ ಪರಿಚಲನೆ. ಒಂದು ಕಣ್ಣು ನಮ್ಮ ತಲೆ ಕೂದಲಿಗಿಂತಲೂ ಸಣ್ಣ ಒಂದು ರಕ್ತನಾಳದಲ್ಲಿ ಕಣ್ಣೊಳಗೆ ಆ ರಕ್ತ ಹೋಗ್ತದೆ. ಆ ರಕ್ತ ಹೋಗೋದ್ರಿಂದ ಕಣ್ಣು ಸರಿಯಾಗ್ತದೆ. ಅಲ್ಲಿ ರಕ್ತ ಹೋಗದೆ ಸ್ವಲ್ಪ ನೀರು ತುಂಬಿಕೊಂಡು ಕಣ್ಣು ಒಂದಾಗಲಿಕ್ಕೆ ಶುರುವಾಗುತ್ತೆ. ಎಷ್ಟು ಸೂಕ್ಷ್ಮವಾದಂಥದ್ದಿದು. ಅದೆಲ್ಲ ನಡೆಯಬೇಕಾದರೆ ಲಿವಿಂಗ್ ಮಸ್ಟ್ ಪೊಸೆಸ್ ಎ ಫೋರ್ಸ್ ವಿಚ್ ಎನೇಬಲ್ಸ್ ಇಟ್ ಟು ಕೌಂಟರಾಕ್ಟ್ ಆ್ಯಂಡ್ ಓವರ್ಕಮ್ ದ ಇನ್ಹರೆಂಟ್ ಟೆಂಡೆನ್ಸಿ ಆಫ್ ಆಲ್ ಥಿಂಗ್ಸ್ ಟು ಡಿಕೆ ಆ್ಯಂಡ್ ಡಿಸಾರ್ಡರ್. ಡಿಕೆ ಡಿಸಾರ್ಡರ್ ಆಗ್ತಾ ಇರ್ತದೆ, ಕೊಳೆಯುತ್ತದೆ ದೇಹ. ದೇಹದಲ್ಲಿ ಬೇಡವಾದ ವಸ್ತುಗಳನ್ನು ಹೊರಹಾಕುವ ಕೆಲಸ, ರಕ್ತ ಪರಿಶುದ್ಧಿಯ ಕೆಲಸ, ಹಾರ್ಟಿನ ಕೆಲಸ, ಗ್ಲ್ಯಾಂಡ್ಸಿನ ಕೆಲಸ, ಪ್ರತಿಯೊಂದು ಇಂದ್ರಿಯವನ್ನು ಸರಿಯಾಗಿಡುವ ಕೆಲಸ ಅದು ತಾನಾಗಿ ಮಾಡಿಕೊಳ್ತದಲ್ಲ. ಆ ಶಕ್ತಿ ಹೊರಗೆ ಹೋದ ಕೂಡ ಕುಸಿದು ಬೀಳ್ತಾನೆ ಮನುಷ್ಯ. ದೇಹವೇ ಮನುಷ್ಯನ ಅಲ್ಲ. ಇದನ್ನು ಅಲ್ಲಿ ಭಗವದ್ಗೀತೆಯಲ್ಲೂ ಹೇಳಿದೆ, ಇನ್ನೇ ಬೇಕಾದ ಸ್ಥಳ ಎಲ್ಲ ಹೇಳಿ ಆಗಿದೆ. ಆದರೆ ಇತ್ತೀಚೆಗೆ ಅಂದರೆ 30-40 ವರ್ಷ ಆಯಿತು ನಾನು ಬದುಕಲುಗಳಲ್ಲಿ ಬರೆಯುವಾಗ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ, ಏನು ಅಂತ.
ಡಾಕ್ಟರ್ ಕುಬ್ಲರ್-ರೋಸ್ ಅಂತಕ್ಕಂಥ ವಿದೇಶಿ ಮಹಿಳೆ 10, 12, 25 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಸಾವಿನ ಅಂಚಿನಲ್ಲಿ, ಸಾವಿನ ಹತ್ತಿರ ಇರುವಂಥ ವ್ಯಕ್ತಿಗಳನ್ನು ಪರಿಶೀಲನೆ ಮಾಡಿ ಒಂದು ಪುಸ್ತಕ ಬರೆದು, ಡೆತ್ ಆ್ಯಂಡ್ ಡೈಯಿಂಗ್ ಅಂತ ಅದರ ಹೆಸರು. ಸಾವು ಆಮೇಲೆ ಸಾಯುವುದು ಪ್ರೋಸೆಸ್. ಆಕೆ ಹೇಳ್ತಾರೆ, ಒಂದು ದೊಡ್ಡ ಸಭೆಯಲ್ಲಿ ಪಬ್ಲಿಕ್ಕಾಗಿ ಹೇಳಿದರು. ಆಗ ಎಲ್ಲರೂ ಅವರಿಗೆ ಪ್ರಹಾರ ಮಾಡಲಿಕ್ಕೆ ಬಂದರು. ಪಾದ್ರಿಗಳು, ಅದೆಲ್ಲ ನೀನು ಸಾವಿನ ಆಚೆಗೆ ನಮ್ಮ ಕ್ಷೇತ್ರ, ನೀನು ಯಾಕೆ ಮಾತಾಡೋದು ಅಂತ. ಹಾಂ, ಹೀಗಾಗಿ ಅದವರು ಧೈರ್ಯದಿಂದ ಹೇಳಿದರು, ದಿಸ್ ಇಸ್ ನಾಟ್ ಮಿಯರ್ಲಿ ಮೈ ಒಪಿನಿಯನ್ ಆರ್ ಫೇತ್. ವಿದೌಟ್ ಎ ಶ್ಯಾಡೋ ಆಫ್ ಡೌಟ್ ಐ ನೋ ದರ್ ಈಸ್ ಲೈಫ್ ಆಫ್ಟರ್. ಸಾವಿನ ನಂತರವೂ ಜೀವನವಿದೆ. ಅದಕ್ಕೆ ಬೇಕಾದಷ್ಟು ಸಾಕ್ಷ್ಯ ಆಧಾರಗಳು ನನ್ನ ಹತ್ರ ಇದೆ. ಒಂದೇ ದಿನದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮಗೂ ಕೂಡ ಅದು ಸ್ವಲ್ಪ ಅಜೀರ್ಣವಾಗಿ ಬಿಟ್ಟರೆ ಕಷ್ಟ. ಆಕೆ ಹೇಳ್ತಾರೆ, ಅವರ ಉಸಿರಾಟದ ತೊಂದರೆಯಿಂದ ಇಂಟೆನ್ಸಿವ್ ಕೇರ್ ಯೂನಿಟಿಗೆ ತಂದು ಸೇರಿಸಿದ್ರಂತೆ. ಡಾಕ್ಟ್ರು 4-5 ಜನ ಅರ್ಧ ಗಂಟೆ ಪ್ರಯತ್ನ ಮಾಡಿ ಸರಿ ಮಾಡಲಿಕ್ಕೆ ನೋಡಿದರು, ಇಂಜೆಕ್ಷನ್ ಎಲ್ಲ ಕೊಟ್ಟರು. ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಹೋದಲು ಅಂತ ಅಲ್ಲಿ ಬರೆದಿಟ್ಟು ರೆಕಾರ್ಡ್ನಲ್ಲಿ ಹೊರಟೋದು. ಅದು ಸತ್ತೋದೌದು. 3 ಗಂಟೆಯ ಬಳಿಕ ಸ್ವಲ್ಪ ಉಸಿರಾಟ ಆಗುವುದನ್ನು ಕಂಡು ಸ್ವಲ್ಪ ಸ್ಪಂದನವಾಗ್ತಾ ಇದೆ ಚೆಸ್ಟ್ ಏರಿಯಾದಲ್ಲಿ, ಶ್ವಾಸಕೋಶದ ಆ ಜಾಗದಲ್ಲಿ ಸಣ್ಣಲ್ಲ. ಅದನ್ನು ನೋಡಿ ಕೂಡಲೇ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ಅವ್ರು ಬಂದು ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ತಿರುಗಿ ಜೀವ ಬಂತು. ಬಂದದ್ದು ಮಾತ್ರ ಅಲ್ಲ, ಆಕೆ 18 ತಿಂಗಳುಗಳ ಕಾಲ ಚೆನ್ನಾಗಿ ಬದುಕೇ ಇದ್ದು, ಏನೂ ತೊಂದರೆ ಆಗಲಿಲ್ಲ. ಆಮೇಲೆ ಅವರು ಭೇಟಿಯಾದಾಗ ಕುಬ್ಲರ್-ರೋಸ್ಗೆ ಡೀಟೇಲ್ ಹೇಳಿದ್ದಂತೆ ಅವರ ದೇಹಾತೀತ ಅನುಭವವನ್ನು. ದೇಹಾತೀತ ಅನುಭವದಲ್ಲಿ ಆಕೆ ಆ ಎಲ್ಲ ಡಾಕ್ಟ್ರನ್ನು ಪರಿಶೀಲಿಸಿ ಅವರು ಮಾತಾಡಿಕೊಳ್ಳೋದು. ಒಬ್ಬ ಡಾಕ್ಟ್ರು ಒಂದು ಜೋಕ್ ಕ್ರ್ಯಾಕ್ ಮಾಡಿದ ಅಂತೆ. ಆ ಯಾವ ಜೋಕ್ ಅಂತೂ ನೆನಪಿಟ್ಕೊಂಡಿದ್ದರು ಅವರು, ಮೇಲ್ಗಡೆಯಿಂದ, ಇಲ್ಲಿ ಕೆಳಗಡೆ ದೇಹದಲ್ಲಿದ್ದಾಗಲ್ಲ ನೋಡಿ. ಆಮೇಲೆ ಇವಳು ನರ್ಸಮ್ಮ ಯಾವ ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡಿದ್ದಾಳೆ ಅಂತೂ ಅಬ್ಸರ್ವ್ ಮಾಡಿದ್ರಂತೆ ಅಲ್ಲಿಂದ. ಹಾಗಾದರೆ ನೋಡುವ, ಕೇಳುವ, ಮುಟ್ಟುವ, ಅಘ್ರಾಣಿಸುವ ಮತ್ತು ಸ್ಪರ್ಶವನ್ನು ಮಾಡ್ತಕ್ಕಂಥ ಚೈತನ್ಯ ನಮ್ಮ ದೇಹದ ಒಳಗಡೆ ಇದ್ದು ಈಗ ಹೊರಗಡೆ ಹೋಗಿದೆ ಅಂತ ಆಯಿತು ಅಲ್ವಾ. ಆಮೇಲೆ ಹೇಳಿಲ್ಲಂತೆ, ನನಗೆ ಸ್ವಲ್ಪವೂ ಭಯ ಇಲ್ಲ ಸಾಯಲಿಕ್ಕೆ, ನಾನು ಚೆನ್ನಾಗಿದ್ದೆ ಅಂತ ಡಾಕ್ಟ್ರಿಗೆ ನಾವು ಕನಸಿನಲ್ಲಿ ಮಾತಾಡ್ತೀವಲ್ಲ ಹಾಗೆ ಹೇಳಿಲ್ಲಂತೆ. ಏನು ಚಿಂತೆ ಮಾಡಬೇಡಿ, ಏನು ಒದ್ದಾಟ ಬೇಡ, ನಮಗೆ ತಿರುಗಿ ಆ ದೇಹಕ್ಕೆ ಹೋಗಲಿಕ್ಕೆ ಇಷ್ಟವೂ ಇಲ್ಲ, ನೀವು ಡೋಂಟ್ ವರಿ ಅಬೌಟ್ ಇಟ್, ನಾನು ಹ್ಯಾಪಿ ಹಿಯರ್ ಅಂತೆಲ್ಲ ಹೇಳಿ ಆಮೇಲೆ ಹೇಳ್ತಾಳೆ ಕೂಡಲೇ, ಮನುಷ್ಯನಿಗೆ ದೇವರು ಕೊಟ್ಟ ಅದ್ಭುತ ಯಂತ್ರ ಈ ಶರೀರ, ಇದನ್ನು ಸದುಪಯೋಗ ಮಾಡ್ತೇನೆ ನಾನು. ಬದುಕಿದಷ್ಟು ದಿನ ಆಮೇಲೆ ಅವರಲ್ಲಿ ಚೇಂಜು. ಯಾವ ಚೇಂಜು? ನಾನು ನಿನ್ನೆ ಹೇಳಿದೆ, ಬದಲಾವಣೆ. ಜೀವನವನ್ನು ನೋಡುವ ದೃಷ್ಟಿಕೋನ ಬದಲಾವಣೆ ಆದರೆ ಜೀವನವೇ ಬದಲಾವಣೆ ಆಗ್ತದೆ ಅಂತ. ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಚೇಂಜ್ ದರ್ ಲೈಫ್ಸ್ ಬೈ ಚೇಂಜಿಂಗ್ ದರ್ ಆ್ಯಟಿಟ್ಯೂಡ್ ಟವರ್ಡ್ಸ್ ಲೈಫ್, ಆ್ಯಟಿಟ್ಯೂಡ್ ಟವರ್ಡ್ಸ್ ರಿಯಾಲಿಟಿ ಏನೂ ದೇಹ ನಾನಲ್ಲ, ದೇಹದಲ್ಲಿ ಇದ್ದೇನೆ, ಯಾವುದೋ ಕಾರಣಕ್ಕಾಗಿ ಈ ದೇಹ ಕೊಡಲ್ಪಟ್ಟಿದೆ, ಅದಕ್ಕೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡಿ ಆಮೇಲೆ ಮತ್ತೊಂದು ಶರ್ಟ್ ಕೊಡ್ತಾನೆ ದೇವರು ಕೊಡ್ತಾನೆ ಅನ್ನೋ ಭಾವ. ಆಮೇಲೆ ಅವರು ಜೀವನದಲ್ಲಿ ತೋಟಗಾರಿಕೆ ಮಾಡೋದು, ಮಕ್ಕಳಿಗೆ ಕಥೆ ಹೇಳಿ ನಗಿಸುವುದು, ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವುದು, ಮನೆ ಕೆಲಸವನ್ನು ಚೆನ್ನಾಗಿ ಮಾಡೋದು, ಆನಂದದಲ್ಲಿ ಕಳೆದುದು ಅಂತ ವರ್ಣನೆ ಬಂದಿದೆ. ಇದು ಒಂದು ವ್ಯಕ್ತಿಯನ್ನು ನೀವು ಹೇಳ್ತೀರಿ, ಅದು ಒಬ್ಬಳಿಗೆ ಎಲ್ಲೋ ಟಿಕೆಟ್ ಲಾಟ್ರಿ ಹಾರಿದಾಗ ಅದೊಂದು ಅನುಭವ ಆಗಿರ್ಬೋದು, ಎಲ್ಲರಿಗೂ ಹಾಗಾಗುತ್ತಾ ಅಂತ ಕೇಳ್ಬೋದು. 25,000 ರೋಗಿಗಳನ್ನು ಪರೀಕ್ಷೆ ಮಾಡಿ ಅವರು ಆ ಮಾತು ಹೇಳಿದ್ದು. ಇವತ್ತು ಯಾವ ವಿದ್ಯಾಭ್ಯಾಸ ಪಡೆದವನು ಇಂಥ ಮಾತಾಡಿದರೆ ಆ ಸ್ವಾಮಿಗಳಿದ್ದಾರೆ ಕೆಲಸದಲ್ಲಿ ಮೂಢನಂಬಿಕೆಗೆಲ್ಲ ಸೈಂಟಿಫಿಕ್ ಉದಾಹರಣೆ ಕೊಡ್ತಾರಲ್ಲ ಅಂತ ಹೇಳ್ತಾರ ಇಲ್ವಾ? ಅದರಿಂದ ನಾನು ಧೈರ್ಯದಿಂದ ಹೇಳ್ತೇನೆ ಇದನ್ನು. ನಾನು ಅಂಥ ವ್ಯಕ್ತಿಗಳನ್ನು ನೋಡಿದ್ದರಿಂದ
ದೇಹಾತೀತವಾದ ಒಂದು ಸ್ಥಿತಿಗೆ ಹೋಗಬಲ್ಲ ಶಕ್ತಿ ಯೋಗಗಳನ್ನು ನೋಡಿದ್ರಿಂದ ಮತ್ತು ಇಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕುವುದರಿಂದ ಅನಂತ ಸತ್ಯನಿಷ್ಠರಾದ ನಮ್ಮ ಋಷಿಮುನಿಗಳು ಬೇಕಷ್ಟು ಈ ಸಂಬಂಧದಲ್ಲಿ ಅನುಭವ ಪಡೆದಿದ್ದರಿಂದ ಇದು ಮೂಢನಂಬಿಕೆಯಾಗುತ್ತಾ? ಗೂಢನಂಬಿಕೆ ಹೌದು, ಗಾಢನಂಬಿಕೆ ಹೌದು, ಮೂಢವಲ್ಲ. ಇದಕ್ಕೂ ವಿಜ್ಞಾನ. ಇದನ್ನು ಕಳೆದ ಶತಮಾನದಲ್ಲಿ ಯುಂಗ್, ನೀವು ಕಾರ್ಲ್ ಗುಸ್ಟಾಫ್ ಯುಂಗ್, ಅವರು 20 ಪುಸ್ತಕ ಇಷ್ಟು ಯುದ್ಧಪದ ಬರೆದಿದ್ದಾನೆ. ಮನುಷ್ಯರು ಯಾಕೆ ಕಷ್ಟಪಡೋದು, ಅವರ ದುಃಖಕ್ಕೆ ಕಾರಣವೇನು, ಅದು ಹೇಗೆ ಧರ್ಮದಲ್ಲಿ ದೇವರಲ್ಲಿ ನಂಬಿಕೆಯಿಂದ ಎಷ್ಟೋ ತೊಂದರೆಯನ್ನು ದೂರ ಮಾಡಿಕೊಳ್ಳಬಹುದು, ಅದೆಲ್ಲ ಬರೆದಿಟ್ಟಿದ್ದಾನೆ. ಆತ ಒಂದು ಕಡೆಯಲ್ಲಿ ಹೇಳಿದ್ದಾನೆ, ಪಾರ್ಟ್ ಆಫ್ ಸೈಕಿ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ದ್ಯಾಟ್ ವಿಚ್ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್ ಈಸ್ ಆಲ್ಸೋ ಬಿಯಾಂಡ್ ಕಾಸೇಷನ್. ಅಂದರೆ ಸಾವಿಲ್ಲದ ನೋವಿಲ್ಲದ ಸತ್ವ ಜೀವಾತ್ಮ. ನಿನ್ನೆ ಕ್ರಿಸ್ಟಿ ಮಾರಿಸನ್ ಹೇಳಿದ್ದನ್ನು ನಾವು ಕೇಳಿದೆ. ಜೀವಾತ್ಮ ಏನಂತ ನಮಗೆ ಗೊತ್ತಿಲ್ಲ. ಒಂದು ಬೇರು ಕಲ್ಲನ್ನು ಒಡೆದು ತನ್ನೇ ತಾನಾಗಿ ಬೆಳೀತದೆ ಅಂತ ಆತ ಉದಾಹರಣೆ ಕೊಡ್ತಾನೆ. ಆದರೆ ನಮ್ಮೊಂದು 18-19ನೇ ಶತಮಾನದ ವಿಜ್ಞಾನದ ಪುಸ್ತಕಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಓದಿ ಎಲ್ಲರೂ ಇದನ್ನು ಮೂಢನಂಬಿಕೆ ಅಂದ್ಕೊಂಡೇ ಕಾಲಕ್ಷೇಪ ಮಾಡ್ತಾ ಇದ್ದಾರೆ. ಇದು ವಿಚಾರಣೀಯ. ಅದಕ್ಕೆ ಅದೇನು ಹೇಳಿದೆ ನಾನು ಇವತ್ತು ಮೊದಲು ಹೇಳಿದೆ, ಶರೀರಂ ಅಧಿಕೃತ್ಯ ಅಧಿಷ್ಠಾನಂ ಕೃತ್ವ ತಿಷ್ಠತೆ. ಈ ಶರೀರದಲ್ಲಿ ಇನ್ಸ್ಪೈರ್ ಲೈಫ್ ಆ್ಯಂಡ್ ಕಾನ್ಷಿಯಸ್ನೆಸ್ ಇದೆಯಲ್ಲ, ಅದು ಇಲ್ಲಿ ಇರುವಾಗ ಏನು ಚಟುವಟಿಕೆ ಮನುಷ್ಯರು ಅಂತ ನಿಮ್ಮ ಕಡೆಗೂ ನೋಡ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಕೆಲವರಿಗೆ ಸ್ವಲ್ಪ ಹೀಗಾಗುತ್ತಾ ಅನ್ನೋದು ನನ್ನ ಗಮನಕ್ಕೆ ಬರುತ್ತೆ. ಈ ಕಡೆ ಟೈಮ್ ಎಷ್ಟಾಯಿತು ಅನ್ನೋ ಕಡೆಗೂ ಗಮನ ಇದೆ. ಮುಂದೆ ಹೇಳಬೇಕಾದ ವಿಚಾರವನ್ನು ಅದು ಆಲೋಚನೆ ಮಾಡ್ತದೆ. ಈ ಮನಸ್ಸಿನ ಶಕ್ತಿ ನೋಡಿ, ಇಷ್ಟು ಅದ್ಭುತವಾದ ಯಂತ್ರ, ಶರೀರ ಯಂತ್ರ ಎಷ್ಟು ಅದ್ಭುತ, ಅದು ನಡೆಸ್ತದೆ ಅಷ್ಟೇ. ಆ ಎಲೆಕ್ಟ್ರಿಸಿಟಿ ಉಂಟಲ್ಲಿ ಅದು ವರ್ಕ್ ಆಗುತ್ತೆ. ಅದು ಸ್ವಲ್ಪ ಆ ಕಡೆ ಹೋದರೂ ಕುಸಿದು ಬೀಳುತ್ತದೆ. ಅದರಲ್ಲಿ ಕುಸಿದು ಬಿದ್ದರೆ, ಪ್ರಾಣಿಗಳು ಕುಸಿದು ಬಿದ್ದರೆ, ಆನೆ ಬಿದ್ದರೆ ಅದಕ್ಕೆ ದಂತಕ್ಕೆ ಬೆಲೆ ಉಂಟು, ಆ ಹುಲಿ ಬಿದ್ದರೆ ಅದರ ಚರ್ಮಕ್ಕೆ ಬೆಲೆ ಉಂಟು, ಮೀನು ಸತ್ತು ಹೋದರೆ ಅದು ಭಾರಕ್ಕೆ ಸರಿಯಾಗಿ ಹಣ ಕೊಡ್ತಾರೆ. ಆದರೆ ಮನುಷ್ಯ ಸತ್ತರೆ ಹೆಚ್ಚು ಹೊತ್ತಿಟ್ಟರೆ ಕೊಳಪು ನಾರಿ ಅಲ್ಲಿ ಹತ್ತಿರ ಇರಲಿಕ್ಕಾಗೋದಿಲ್ಲ. ಅದು ಈಗ ಮನುಷ್ಯರನ್ನು ಹಿಡಿದು ತಿನ್ನುವ ಕಾರ್ಯಕ್ರಮ ಶುರುವಾಗಿದೆ ಅಂತ ಮೊನ್ನೆ ಯಾರು ಹೇಳಿದರು. ಅದು ಹೇಗುವುದಿಲ್ಲ ಅಂದರೆ ಈ ನಮ್ಮ ಅಂತರ್ಧಾರದಲ್ಲಿರುವ ದಿವ್ಯ ಶಕ್ತಿಯೇ, ಆ ಶಕ್ತಿ ಹಿನ್ನೆಲೆಯಲ್ಲೇ ಪರಮಾತ್ಮನು ಕೂತಿದ್ದಾನೆ. ನಿನ್ನೆ ಹೊರ ಜಗತ್ತಿನಲ್ಲಿ ಆ ತತ್ವವಿದೆ ಅಂತ ಇವತ್ತು ವಿಜ್ಞಾನಿ ಹೇಳ್ತಾನೆ. ವಿ ಕ್ಯಾನ್ ಟ್ರಾನ್ಸೆಂಡ್ ದ ಪ್ರಕೃತಿ ಆ್ಯಂಡ್ ಫೈಂಡ್ ಔಟ್ ದ ಕಾನ್ಷಿಯಸ್ ಪ್ರಿನ್ಸಿಪಲ್ ವಿಚ್ ಈಸ್ ಆಲ್ ಪರ್ವೇಡಿಂಗ್. ಹಾಗೆ ಒಳಗಡೆ ಇದನ್ನು, ಈ ಶರೀರವನ್ನು ಬಿಟ್ಟು ಒಳಗಡೆ ಹೋದರೆ ಅದೇ ಶಕ್ತಿ ಅಂತರ್ಧಾರದಲ್ಲಿ, ಅದೇ ಶಕ್ತಿ ಯಾವುದು ಇಡೀ ವಿಶ್ವ ಬ್ರಹ್ಮಾಂಡವನ್ನು ನಡೆಸ್ತದೋ ಅದೇ ಇಲ್ಲಿಯೂ ಇದೆ. ಸರ್ವವ್ಯಾಪಿತದಾತ್ಮತತ್ವಂ ಸರ್ವ ಸಂಸಾರ ಧರ್ಮರಹಿತಂ ಸೇನ ನಿರುಪಾಧಿಕ ಸ್ವರೂಪೇಣ ಅವಿಕ್ರಿಯಮೇವ ಸತ್ ಉಪಾಧಿಕೃತ ಸರ್ವ ಸಂಸಾರ ವಿಕ್ರಿಯ ಅನುಭವತಿ ಇವ. ಎಲ್ಲೆಲ್ಲಿಯೂ ಇದ್ದು ಎಲ್ಲದರಲ್ಲಿನ ಅವಿಭಕ್ತಂಚ ಭೂತೇಶು ವಿಭಕ್ತಮೇವ ಸ್ಥಿತಂ. ಅದರ ವರ್ಣನೆ ಬರುವುದು ನಮ್ಮ ಶಾಸ್ತ್ರಗಳಲ್ಲಿ ಅತ್ಯದ್ಭುತವಾಗಿ. ಭಗವದ್ಗೀತೆ 13ನೇ ಅಧ್ಯಾಯ ಓದಿದರೆ ನಿಮಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಓದಿ ನನಗೆ ಅದನ್ನು ಓದಿದಾಗ ಆಹಾ ಎಂತಹ ಅದ್ಭುತವಾದ ವಿಚಾರ ಇದೆ ಇಲ್ಲಿ, ಇದನ್ನು ನಮ್ಮ ಜನರಿಗೆ ಯಾರೂ ತಿಳಿಸಿಕೊಡ್ತಾ ಇಲ್ಲ ಅಲ್ಲ ಅಂತ ಅನಿಸಿತ್ತು. ಈ ಗೋಖಲೆ ಅವರು ನನ್ನನ್ನು ಕರೆದಿದ್ದರು ವಿಚಾರ ಮಾತಾಡಲಿಕ್ಕೆ ಹೇಳಿ. ಅದರಿಂದ ನಿಮ್ಮನ್ನೆಲ್ಲ ಇವತ್ತು ಭೇಟಿ ಮಾಡುವ ಹಾಗಾಯಿತು. ಚೆನ್ನಾಗಿದೆಯಾ ವಿಚಾರ? ಅದನ್ನು ತಿಳಿಯುವ ಪ್ರಯತ್ನದಲ್ಲಿ ಆ ಜಗತ್ತನ್ನು ತಿಳಿದು ಒಳ್ಳೆಯದು, ದೇವರಿದ್ದಾನಂತೂ ಅದು ಒಳ್ಳೆಯದು. ಆಮೇಲೆ ಆ ದೇವರ ಹತ್ತಿರ ಹೇಗೆ ನಾವು ಅವನು ಎಲ್ಲ ಕಡೆ ಇದ್ದ ಅವನ ಹತ್ತಿರ ಹೋಗಲಿಕ್ಕಾಗದು, ಹಾಗಿಲ್ಲವೇ ಇಲ್ಲ. ಅತ್ಯಂತ ಆಪ್ತ ಸ್ವಭಾವನದ್ದು, ಅತ್ಯಂತ ಪ್ರಿಯ ಸ್ವಭಾವೇ, ಅತ್ಯಂತ ಕರುಣಾಮಯ. ಅದು ಗೊತ್ತಾಗೋದಿಲ್ಲ ನಮಗೆ. ಅದು ಬೇರೆ ಬೇರೆ ಸಂದರ್ಭದಲ್ಲಿ ಮನುಷ್ಯ ನಾನಾ ರೀತಿಯ
ತೊಂದರೆಗಳಲ್ಲಿ ಸಿಕ್ಕಿಕೊಂಡಾಗ ದೇವರು ಕಠೋರಿ ಅಂತ ಬೈತಾನೆ. ತಾನೇ ಎಷ್ಟು ಕಠೋರಿಯಾಗಿದ್ದ ಅಂತ ಅವನಿಗೆ ನೆನಪಿಲ್ಲ ಅಷ್ಟೇ. ಒಬ್ಬ ಆಫೀಸಿಗೆ ಬಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡ್ತಾ ಸ್ವಲ್ಪ ಕೆಲಸ ಮಾಡಿದವ್ರು ಹಾಗೆ ಮಾಡಿ ಇದ್ದಕ್ಕಿದ್ದಾಗೆ ನಿಮಗೆ ಬಾಯಾರಿಕೆ ಆಗುತ್ತಾ ಕೇಳುವಂತ ಇಲ್ಲ ಅಂದರೆ ನಿಮಗೆ 6 ಜನರಿಗೂ ಬಾಯಾರಿಕೆ ಇಲ್ಲ, ನನಗೆ ಮಾತ್ರ ದೇವ್ರಿಗೆ ಯಾಕೆ ಹೀಗೆ ಪರೀಕ್ಷೆ ಮಾಡೋದು ಅಂತ ದೇವ್ರನ್ನ ಸ್ವಲ್ಪ ನಿಂದೆ ಮಾಡಿ ಒಂದು ಕಪ್ ನೀರು ಕುಡಿದ ಮೇಲೆ ನೆನಪು ಆಯ್ತಂತೆ ಅವನಿಗೆ. ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಚಟ್ನಿಗೆ ಡಬಲ್ ಉಪ್ಪು ಹಾಕಿದ್ಲ ಅವನ ಹೆಂಡತಿ. ನೆನಪಿಲ್ಲದ್ರಿಂದ ಅವನಿಗೆ ಬೈ ಅಷ್ಟೇ. ಅದು ಯಾರ ಮನಸ್ಸು ಒಪ್ಪೋದಿಲ್ಲ. ಅದು ಯಾರೂ ನಮಗೆ ಶೋಷಣೆ ಮಾಡಿ ನಮಗೆ ಈ ರೀತಿ ಆಯಿತು ಅಂತ ಹೇಳಲಿಕ್ಕೆ ಅನುಕೂಲವಾಗಿ ಈ ಕರ್ಮವನ್ನಾಗಲಿ ಹಿಂದೆ ಮಾಡಿದ್ದನ್ನಾಗಲಿ ಯಾವುದು ನೆನಪಿಟ್ಕೊಳ್ಳದೆ ಇರುವುದೇ ಒಂದು ವಿಧಾನ ಕೆಲವರದ್ದು. ಬೈಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಹಾಗೆ ಮಾಡಿದ್ರಾಗುತ್ತಾ? ದೇವ್ರ ಹತ್ರ ಮೋಸ ಮಾಡಲಿಕ್ಕಾಗತ್ತಾ? ಗಾಡ್ ಈಸ್ ನಾಟ್ ಮಾಕ್ಡ್ ಅಂತ ಕ್ರಿಶ್ಚಿಯನ್ರಲ್ಲಿ ಹೇಳ್ತಾರೆ. ದೇವರನ್ನು ಮೋಸ ಮಾಡಲಿಕ್ಕಾಗೋದಿಲ್ಲ ಅಂತ. ಇಷ್ಟು ದೊಡ್ಡ ಅದ್ಭುತವಾದ ವಿಶ್ವವನ್ನು ನಡೆಸಿ ಮನುಷ್ಯನಿಗೆ ಎಷ್ಟು ಶಕ್ತಿ ಕೊಟ್ಟು ಅವನು ಸತ್ಯದ ದಾರಿಯಲ್ಲಿ ನಡೆಯುವಂತೆ ಅಸಂಖ್ಯ ಸಜ್ಜನರ ಮೂಲಕ ಪ್ರೇರಣೆ ಕೊಟ್ಟು ವ್ಯವಸ್ಥೆ ಮಾಡಿದರೆ, ಮನುಷ್ಯ ದೇಹ ಕೊಟ್ಟು ನೀ ಏನು ಮಾಡಿದೆ? ಅದೇ ಆ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಅವನೇ ಉತ್ತರ ಹುಡುಕಬೇಕು. ಅದು ಭಗವಂತನ ನಿಯಮ. ಇದನ್ನೆಲ್ಲ ಇನ್ನೂ ಚೆನ್ನಾಗಿ ತಿಳಿಯುವ ಪ್ರಯತ್ನವನ್ನು ನಾಳೆ ನಾವು ಮಾಡೋಣ. ಅದನ್ನು ಬೇರೆ ಬೇರೆ ವಿಜ್ಞಾನಿಗಳು ಈ ಎಲ್ಲ ಸತ್ಯವನ್ನು ಹೇಗೆ ಹೇಳಿದ್ದಾರೆ ಅಂತ ನಾನು ಸಂಗ್ರಹ ಮಾಡಿಕೊಂಡು ಬಂದಿದ್ದೆ. ಅದನ್ನು ನಾಳೆಗೆ ಸ್ವಲ್ಪ ಹೇಳಿ ಮುಂದಿನ ಕಾರ್ಯಕ್ರಮವನ್ನು ಕೈಗೊಳ್ಳೋಣ. ಎಲ್ಲರೂ ಸ್ಥಿರವಾಗಿ ಕುಳಿತು ಕಣ್ಣು ಮುಚ್ಚಿ ಸರ್ವರಿಗೂ ಭಗವಂತನ ಕೃಪೆ ಬಂದೊದಗಲಿ. ಎಲ್ಲರ ಶ್ರದ್ಧಾಭಕ್ತಿ ವೃದ್ಧಿಯಾಗಲಿ. ನಮ್ಮ ವ್ಯಕ್ತಿತ್ವ ನಮ್ಮನ್ನು ಒಳ್ಳೆಯವರನ್ನಾಗಿಸಿ ಇತರರಿಗೂ ಒಳಿತನ್ನು ಮಾಡುವ ಶಕ್ತಿಯನ್ನು ಪಡೆಯುವಂಥದ್ದಾಗಲಿ ಅನ್ನುವ ಭಾವನೆಯಿಂದ ಕೂಡಿ ಪ್ರಾರ್ಥನೆ ಸಲ್ಲಿಸೋಣ. ಓಂ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವಸರ್ವತ್ರ ನಂದತು. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.